ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವರ ನಾಮದಲ್ಲಿ ಸಂಜೆಯ ವಂದನೆಗಳು. ತಂದೆಯ ದೇವರ ಒಂದು ಮಹಾಕೃಪೆ, ಒಂದು ಕರುಣೆ, ಯೇಸು ಕ್ರಿಸ್ತನ ಮುಖಾಂತರ ತಂದೆಯ ದೇವರಿಗೆ ಒಂದು ಮಹಿಮೆನ ಸಲ್ಲಿಸುವಂತರಾಗಿರೋಣ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಮತ್ತೊಮ್ಮೆ ನಿಮ್ನೆಲ್ಲರೂ ಪ್ರೀತಿಯಿಂದ ಈ ಒಂದು ಕೂಟಕ್ಕೆ ಸ್ವಾಗತಿಸ್ತಾ, ಈ ಒಂದು ಕೂಟನ ನಾವು ಪ್ರಾರ್ಥನೆ ಪೂರ್ವಕವಾಗಿ ಈ ಒಂದು ಕೂಟ ನಾವು ಆರಂಭ ಮಾಡ್ಕೊಳ್ಳೋಣ. ನಮ್ಮನ್ನ ಪ್ರಾರ್ಥನೆ ನಡೆಸಬೇಕಾಗಿ ಸಹೋದರಾದಂತ ಸಂತೋಷ್ ಬ್ರದರ್ನ ಕೇಳ್ಕೊಳ್ತೇನೆ. ಬ್ರದರ್ ಮಾಡ್ತೀನಿ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಿಶುದ್ಧನು, ಮಹೋನ್ನತನು, ಸರ್ವಶಕ್ತನಾದ ನನ್ನ ಪ್ರೀತಿಯ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಅಪ್ಪ, ಈ ಸಂಜೆ ವೇಳೆಗಾಗಿ ಸ್ತೋತ್ರ ಮಾಡ್ತಿದ್ದೀನಿ. ತಂದೆಯ ದೇವರೇ, ನಾವೆಲ್ಲರೂ ಕೂಡಿ ಕರ್ತನೆ ಆನ್ಲೈನ್ ಮುಖಾಂತರ, ಝೂಮ್ ಆ್ಯಪ್ ಮುಖಾಂತರ ನಿಮ್ಮ ವಾಕ್ಯವನ್ನು ಕೇಳಲು ಕೊಟ್ಟಂತ ಈ ಕೃಪೆಗಾಗಿ, ಮಹಾ ಒಂದು ದಯೆಗಾಗಿ, ಕರುಣೆಗಾಗಿ ಸಹ ವಂದನೆ, ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ತಂದೆಯ ದೇವರೇ, ನಾವೆಲ್ಲರೂ ಸೇರಿ ಕರ್ತನೆ ಅಪ್ಪ, ನಿನ್ನ ನಾಮವನ್ನು ಸ್ತುತಿಸಲು ಮತ್ತೆ ನಿನ್ನ ನಾಮದಲ್ಲಿ ಒಂದೇ ವಿಶ್ವಾಸದಲ್ಲಿ ಒಂದೇ ಕುಟುಂಬಸ್ಥರಾಗಿ ಕರ್ತನೆ ಒಂದೇ ವಿಶ್ವಾಸಕ್ಕೆ ಕರೆದಿದ್ರಿ ಕರ್ತನೆ. ತಂದೆ ಅಪ್ಪ, ನಮ್ಮನ್ನೆಲ್ಲರನ್ನು ಆಶೀರ್ವದಿಸಿ ನಡೆಸಿ, ಮತ್ತೆ ಆತ್ಮಿಕದಲ್ಲಿ, ಸತ್ಯದಲ್ಲಿ ಮತ್ತೆ ವಾಕ್ಯದ ಪ್ರಕಾರ ನಮ್ಮನ್ನ ಜೀವಿತದಲ್ಲಿ ನಾವು ನಡೆಯಬೇಕ ಒಂದು ದಾರಿಯನ್ನು, ಮತ್ತೆ ಎಲ್ಲ ವಾಕ್ಯಗಳನ್ನು ನಮಗೆ ಬೇಕಾದ ಆತ್ಮಿಕವಾದ ಮಣ್ಣ ಮತ್ತೆ ಆತ್ಮಿಕವಾದ ಸತ್ಯ, ಜೀವವುಳ್ಳ ವಾಕ್ಯಗಳನ್ನು ನಮಗೆ ತಿಳಿಯದ ರಹಸ್ಯಗಳನ್ನು ಸಹ ತಿಳಿಯಪಡಿಸಿ ಬ್ರದರ್ ಮುಖಾಂತರ ಅಂತ ಕೇಳ್ಕೊತಾ ಇದ್ದೀನಿ. ತಂದೆಯ ದೇವರೇ, ಇಷ್ಟು ಒಂದು ಸತ್ಯದಲ್ಲಿ ನಮ್ಮನ್ನ ನಡೆಸ್ತಿರುವುದಕ್ಕಾಗಿಯೂ ಸಹ ಕೃತಜ್ಞತೆ ಉಳ್ಳವನಾಗಿದ್ದೇನೆ. ಈ ಕೂಟವನ್ನು ಸಹ ಆಶೀರ್ವದಿಸಿ, ಈ ಮೀಟಿಂಗ್ ಅನ್ನು ಸಹ ಆಶೀರ್ವದಿಸಿ, ಬಂದಿರೋ ಮಕ್ಕಳನ್ನು ಸಹ ಆಶೀರ್ವದಿಸಿ, ಎಲ್ಲ ಸ್ತುತಿಗಾನ ಮಾನ ಮಹಿಮೆ ನಿಮಗೆ ಸಲ್ಲಿಸ್ತಾ ನಮ್ಮ ರಕ್ಷಕನು ಒಡೆಯನೂ ಆಗಿರುವ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇನೆ, ನನ್ನ ಪ್ರೀತಿಯ ಪರಲೋಕದಲ್ಲಿರುವ ನಮ್ಮ ತಂದೆ. ಆಮೆನ್. ಆಮೆನ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ತಂದೆಯ ದೇವರ ನಮ್ಮ ಮಹಿಮೆ ಉಂಟಾಗ್ಲಿ. ಕ್ರಿಸ್ತನ ಮುಖಾಂತರ ತಂದೆಯ ದೇವರ ಒಂದು ಗುಣಲಕ್ಷಣಗಳನ್ನ ನಾವು ಅರಿತುಕೊಂಡು ಇದುವರೆಗೂ ನಮ್ಮ ಜೀವಿತದ ಸಂಖ್ಯೆ ನೆನೆಸಿ ಈ ಒಂದು ದಿನದಲ್ಲಿ ಲೈಫ್ ಆಫ್ ಕ್ರೈಸ್ಟ್ ಭಾಗ 2 ಪೇಜ್ ನಂಬರ್ 144 ಈ ದಿನ ಒಂದು ವಿಶೇಷವಾದಂತ ಒಂದು ಪಾಠನ ನಾವು ನೋಡುವಂತರಾಗಿರೋಣ. ಪ್ರಿಯರೇ, ಇದಕ್ಕಿಂತ ಮುಂಚೆ ಕಳೆದ ವಾರ ನಾವು ಒಂದು ವಿಶೇಷವಾದಂತ ಒಂದು ಪಾಠನ ನಾವು ನೋಡಿದ್ವಿ. ಪರಲೋಕ ರಾಜ್ಯವು ಸಮೀಪವಾಗಿದೆ ಅನ್ನೋ ಒಂದು ವಿಚಾರನ ನಾವು ಕಲ್ತ್ಕೊಂಡ್ವಿ. ಪ್ರಿಯರೇ, ಯಾಕೆ ಯೇಸು ಕ್ರಿಸ್ತರು ಶಿಷ್ಯಂದಿರು ಈಗ್ಲೂ ಕೂಡ ನಾವುಗಳು ಯಾಕೋಸ್ಕರ ಈ ಒಂದು ಪರಲೋಕ ರಾಜ್ಯ ಸಮೀಪವಾಯಿತು ಅಂತ ಹೇಳ್ತೀವಿ ಅಂತ ನಾವು ನೋಡ್ಬೇಕಾದ್ರೆ, ನಮಗೆ ಕೊಡಲ್ಪಟ್ಟಂತ ಈ ಒಂದು ಸಮಯದಲ್ಲಿ ನಾವು ಗುಣಲಕ್ಷಣಗಳನ್ನ ವೃದ್ಧಿಪಡಿಸ್ಕೊಂಡು ಕ್ರಿಸ್ತನಿಗೆ ಮೆಚ್ಚುಗೆಯಾಗಿಯೂ ತಂದೆ ದೇವ್ರಿಗೂ ಮೆಚ್ಚುಗೆಯಾಗೂ ನಡ್ಕೊಂಡು ನಮ್ಮ ಒಂದು ಜೀವನದ ಯಾತ್ರೆನ ಆದಷ್ಟು ಬೇಗನೆ ಮುಗಿಸಿ, ನಮ್ಮ ಒಂದು ಓಟನ ಓಡಿ ಮುಗಿಸಿ ಪರಲೋಕ ರಾಜ್ಯಕ್ಕೆ ಸೇರೋದಕ್ಕೆ ಇಚ್ಛಿಸುವಂತ ಮಕ್ಕಳಿಗೆ ಹೇಳುವಂತ ಒಂದು ಸನ್ನಿವೇಶ ಅನ್ನೋದನ್ನ ನಾವು ಕಳೆದ ವಾರ ನಾವು ನೋಡಿದ್ವಿ. ಪ್ರಿಯರೇ, ಈ ದಿನ ಇನ್ನೂ ಒಂದು ವಿಶೇಷವಾದಂತ ಒಂದು ಪಾಠ. ಪ್ರಿಯರೇ, ಈ ದಿನ ನಾವು ಸ್ಥಾನಿಕನಾದಂತ ಯೋಹಾನನ್ನ ಯಾವ ರೀತಿ ಅವರನ್ನ ಹತ್ಯೆ ಮಾಡಿದ್ರು, ಮತ್ತೆ ಹೇರೋದ ಈ ಒಂದು ಕೆಲಸ ಕಾರ್ಯಗಳಲ್ಲಿ ಯಾವ ರೀತಿ ಅವನು ತೊಡಗಿಸ್ಕೊಂಡ ಅನ್ನೋ ಒಂದು ವಿಚಾರನ ಈ ದಿನ ನಾವು ನೋಡೋಣ. ಪ್ರಿಯರೇ, ತುಂಬಾ ಒಂದು ಒಳ್ಳೆ ಟಾಪಿಕ್. ಈ ದಿನ ನಾವು ಬೈಬಲ್ ನಲ್ಲಿ ಇರುವಂತ ಈ ಒಂದು ಘಟನೆ ಮತ್ತಾಯ, ಮಾರ್ಕ, ಲೂಕ ಅದ್ರಲ್ಲಿ ಬರ್ತಿದ್ರೆ, ಫಸ್ಟ್ ನಾವು ಬೈಬಲ್ ನ ಓದ್ಬಿಟ್ಟು ಆ ನಂತರ ಈ ಒಂದು ಪಾಠನ ನಾವು ಸೋದರ ಅಂತ ರಜಲ್ ಬ್ರದರ್ ಯಾವ ರೀತಿ ನಮ್ಗೆ ತಿಳಿಸಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ ಮತ್ತಾಯ 14ನೇ ಅಧ್ಯಾಯ 1ರಿಂದ 12ನೇ ವಚನ. ಯಾರು ಓದ್ತೀರಾ ಬೈಬಲ್ ನ ಓದುವಂತ ಸೋದರ ಸೋದರಿಯರು? ರೇಷ್ಮಾ ಸಿಸ್ಟರ್ ಓದ್ತೀರಾ? ಆಗುತ್ತಾ? ಸಂತೋಷ್ ಬ್ರದರ್, ನೀವು ಓದ್ತೀರಾ? ಬ್ರದರ್ ಓದ್ತೇನೆ ಬ್ರದರ್. ಯಾವುದು? ಮತ್ತಾಯ 14ನೇ ಅಧ್ಯಾಯ 1ನೇ ವಚನದಿಂದ 12ನೇ ವಚನದವರೆಗೆ.
ಆ ಕಾಲದಲ್ಲಿ ಉಪರಾಜನಾದ ಹೆರೋದನು ಯೇಸುವಿನ ಸುದ್ದಿಯನ್ನು ಕೇಳಿ ತನ್ನ ಪರಿವಾರದವರಿಗೆ, ಇವನು ಸ್ನಾನಿಕನಾದ ಯೋಹಾನನು ತಿರುಗಿ ಬದುಕಿ ಬಂದಿದ್ದಾನೆ, ಆದ ಕಾರಣ ಮಹತ್ಕಾರ್ಯಗಳನ್ನು ನಡೆಸುವ ಶಕ್ತಿಗಳು ಅವನಲ್ಲಿ ಅವೆ ಎಂದು ಹೇಳಿದನು. ಹೆರೋದನು ಹೆರೋದ್ಯಳ ನಿಮಿತ್ತ ಯೋಹಾನನನ್ನು ಹಿಡಿದು ಕಟ್ಟಿಸಿ ಸೆರೆಯಲ್ಲಿ ಹಾಕಿಸಿದ್ದನು. ಆ ಹೆರೋದ್ಯಳು ಹೆರೋದನ ಅಣ್ಣನಾದ ಫಿಲಿಪ್ಪನ ಹೆಂಡತಿ. ಯೋಹಾನನು ಹೆರೋದನಿಗೆ, ನೀನು ಇವಳನ್ನು ಇಟ್ಟುಕೊಂಡಿರುವುದು ಧರ್ಮವಲ್ಲವೆಂದು ಹೇಳುತ್ತಿದ್ದನು. ಹೆರೋದನು ಅವನನ್ನು ಕೊಲ್ಲಿಸಬೇಕೆಂದಿದ್ದರೂ ಜನರು ಅವನನ್ನು ಪ್ರವಾದಿ ಎಂದು ಎಣಿಸಿದ್ದರಿಂದ ಅವರಿಗೆ ಭಯಪಟ್ಟು ಕೊಲ್ಲಿಸಲಿಲ್ಲ. ಆದರೆ ಹೆರೋದನ ಹುಟ್ಟಿದ ದಿನದ ಹಬ್ಬವು ನಡೆಯುವಾಗ ಹೆರೋದ್ಯಳ ಮಗಳು ಬಂದವರ ಮುಂದೆ ನಾಟ್ಯ ಮಾಡಿ ಹೆರೋದನನ್ನು ಮೆಚ್ಚಿಸಿದ್ದರಿಂದ ಅವನು ಅವಳಿಗೆ, ನೀನು ಏನು ಕೇಳಿಕೊಂಡರೂ ಕೊಡುತ್ತೇನೆಂದು ಆಣೆ ಮಾಡಿ ಮಾತು ಕೊಟ್ಟನು. ಆಗ ಅವಳು ತನ್ನ ತಾಯಿಯ ಬೋಧನೆಯನ್ನು ಕೇಳಿ, ಇಲ್ಲಿಯೇ ಸ್ನಾನಿಕನಾದ ಯೋಹಾನನ ತಲೆಯನ್ನು ಪರಾತಿನಲ್ಲಿ ನನಗೆ ತರಿಸಿಕೊಡು ಅಂದಳು. ಆ ಮಾತಿಗೆ ಅರಸನು ದುಃಖಪಟ್ಟರೂ ತಾನು ಇಟ್ಟುಕೊಂಡ ಆಣೆಗಳ ನಿಮಿತ್ತವಾಗಿಯೂ ತನ್ನ ಸಂಗಡ ಪಂಕ್ತಿಯಲ್ಲಿ ಕೂತಿದ್ದವರ ನಿಮಿತ್ತವಾಗಿಯೂ ಅದನ್ನು ತಂದು ಕೊಡುವುದಕ್ಕೆ ಅಪ್ಪಣೆ ಕೊಟ್ಟನು. ಮತ್ತು ಆಳುಗಳು ಕಳುಹಿಸಿ ಸೆರೆಮನೆಯಲ್ಲಿ ಯೋಹಾನನ ತಲೆಯನ್ನು ವಹಿಸಿದನು. ಅವರು ಅವನ ತಲೆಯನ್ನು ಪರಾತಿನಲ್ಲಿ ತಂದು ಆ ಹುಡುಗಿಗೆ ಕೊಟ್ಟರು. ಅವಳು ಅದನ್ನು ತನ್ನ ತಾಯಿಯ ಬಳಿಗೆ ತೆಕ್ಕೊಂಡು ಹೋದಳು. ಯೋಹಾನನ ಶಿಷ್ಯರು ಬಂದು ಅವನ ಶವವನ್ನು ಹೊತ್ತುಕೊಂಡು ಹೋಗಿ ಹೂಣಿಟ್ಟು ಯೇಸುವಿನ ಬಳಿಗೆ ಬಂದು ತಿಳಿಸಿದರು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಇದು ಒಂದು ಬಹಳ ದೊಡ್ಡದಾದಂತ ಒಂದು ಟ್ರಾಜಿಡಿ ಪ್ರಿಯರೇ. ಒಂದು ವಿಶೇಷವಾದಂತ ಒಂದು ಸಂಗತಿ ನಡೀತಿದೆ ಅಂತಂದ್ರೆ, ಅರಸರ ಒಂದು ಸ್ಥಾನದಲ್ಲಿ ಒಂದು ಘಟನೆ ನಡೆಯುತ್ತೆ. ಅಲ್ಲಿ ಒಬ್ಬ ಮನುಷ್ಯನ ಒಂದು ತಲೆನೇ ಕೇಳುವಂತ ಒಂದು ಸನ್ನಿವೇಶ ಪ್ರಿಯರೇ. ಇಲ್ಲಿ ಏನಾಗಿದೆ ಅಂತಂದ್ರೆ, ಸ್ನಾನಿಕರಂತ ಯೋಹಾನನು ಒಂದು ಪ್ರವಾದಿ, ಇಸ್ರೇಲ್ ನಲ್ಲಿ ಇದ್ದಂತ ಒಂದು ಶ್ರೇಷ್ಠವಾದಂತ ಒಂದು ಪ್ರವಾದಿ ಆ ಕಾಲದ ಮಟ್ಟಕ್ಕೆ. ಮತ್ತೆ ಅಲ್ಲಿ ಎಲ್ಲಾ ರೀತಿಯಲ್ಲೂ ಒಂದು ಅದ್ಭುತ ಕಾರ್ಯಗಳನ್ನ ಮಾಡ್ಕೊಂಡು ಎಲ್ರಿಗೂನು ಕೂಡ ದೇವರ ಒಂದು ಮಾರ್ಗದರ್ಶನನ ತೋರಿಸಿ, ಇದೇ ಒಂದು ವಿಚಾರದಲ್ಲಿ ನೀವು ನಡಿಬೇಕು, ಈ ಒಂದು ಸಂಗತಿಲೇ ನೀವ್ ಇರ್ಬೇಕು ಅಂತ ಅನ್ಬಿಟ್ಟು ಎಲ್ರಿಗೂನುವೆ ಹೇಳ್ತಿದ್ದಂತ ವ್ಯಕ್ತಿ. ಮತ್ತೆ ತಪ್ಪೇನ ನಡೀತು ಅಂತಂದ್ರೆ ಅದನ್ನ ಇದು ತಪ್ಪು ಅಂತ ಅನ್ಬಿಟ್ಟು ಎಲ್ರ ಮುಂದೆನುವೆ ಅವ್ರಿಗೆ ತಿಳಿಸ್ತಿದ್ದಂತ ವ್ಯಕ್ತಿ ಆಗಿದ್ರು. ಯಾರಿಗೂ ಎದುರುತ್ತಿರಲ್ಲ ರೀ. ಅಂತ ವ್ಯಕ್ತಿ ಏನಾಗೋಯ್ತು ಅಂತಂದ್ರೆ, ಹೆರೋದ ಮಾಡಿರುವಂತ ಒಂದು ತಪ್ಪು ಏನಂತಂದ್ರೆ, ತನ್ನ ಅಣ್ಣನ ಹೆಂಡತಿನ ಮತ್ತೆ ಇವರು ವಾಪಸ್ ಮದುವೆ ಮಾಡ್ಕೊಂಡಿರೋಂತ ಒಂದು ಸಂಗತಿ. ಇದು ಏನಾಗೋಗುತ್ತೆ ಅಂತಂದ್ರೆ ತುಂಬಾ ತಪ್ಪಾಗಿರುವಂತ ಒಂದು ಸಂಗತಿ ಆಗಿರೋದ್ರಿಂದ ಇದನ್ನ ಸ್ನಾನಿಕಂತ ಯೋಹಾನ ಖಂಡಿಸ್ತಾರೆ. ಆದ್ರಿಂದ ಹೆರೋದ ಏನಾದ್ರು ಮಾಡ್ಬೋದಾಗಿತ್ತ ಅಂತಂದ್ರೆ ಮಾಡ್ಬೋದಾಗಿತ್ತು, ಬಟ್ ಆಗ್ತಿರ್ಲಿಲ್ಲ. ಏನಕ್ಕಂದ್ರೆ ಪ್ರವಾದಿನ ಮುಟ್ಟೋದು ಅದು ಸಲಸುವಾದಂತ ಒಂದು ಕೆಲಸ ಆಗಿರ್ಲಿಲ್ಲ. ಮತ್ತೆ ಸೂಕ್ತ ಕಾರಣಗಳು ಬೇಕಾಗಿತ್ತು. ಈ ಸಂದರ್ಭದಲ್ಲಿ ಒಂದು ಚಿಕ್ಕದಾಗಿ ಏನೋ ಒಂದು ಫಂಕ್ಷನ್ ನಡೆಯುತ್ತೆ. ಆಗ ಅವ್ರ ಒಂದು ಮಗಳು ಬಂದ್ಬಿಟ್ಟು ಈ ರೀತಿ ಸ್ನಾನಿಕಂತ ಯೋಹಾನ್ ತಲೆನ ಕೇಳಿದ ತಕ್ಷಣ ಕತ್ತರಿಸಿ ಕೊಡೋ ಅಂತ ಒಂದು ಸನ್ನಿವೇಶ ಆಗೋಗುತ್ತೆ ಪ್ರಿಯರೇ. ಇದಾದ್ಮೇಲೆ ಅವರ ಶಿಷ್ಯಂದಿರೆಲ್ಲರೂ ಯಾರ ಹತ್ರ ಹೋಗಿ ಸೇರ್ತಾರೆ ಅಂತಂದ್ರೆ, ನಮ್ಮ ರಕ್ಷಕರಾದಂತ ಯೇಸು ಕ್ರಿಸ್ತರ ಬಳಿಗೆ ಹೋಗಿ ಸೇರ್ತಾರೆ ಅನ್ನೋ ಒಂದು ಘಟನೆನ ಮತ್ತಾಯದಲ್ಲಿ ಹೇಳಿದ್ದಾರೆ. ಇದೇ ಒಂದು ಸಂಕಲ್ಪನ ಮಾರ್ಕದಲ್ಲೂ ಕೂಡ ಹೇಳಿದ್ದಾರೆ. ಮಾರ್ಕದಲ್ಲೂ ಓದೋಣ. ಮಾರ್ಕ 6ನೇ ಅಧ್ಯಾಯ 14ನೇ ವಚನದಿಂದ 29ನೇ ವಚನದವರೆಗೆ. ಯಾರು ಓದ್ತೀರಾ? ಸರೋಜ ಸಿಸ್ಟರ್ ಇದ್ ಮಾಡ್ತೀರಾ? ಓಕೆ, ಸಂತೋಷ್ ಮಗ ನೀವೇ ಓದಿ. ಮತ್ತು ಅರಸನಾದ ಹೆರೋದನು ಯೇಸುವಿನ ಸುದ್ದಿಯನ್ನು ಕೇಳಿದನು, ಯಾಕೆಂದರೆ ಆತನ ಹೆಸರು ಪ್ರಸಿದ್ಧವಾಯಿತು ಮತ್ತು ಜನರು ಆತನ ವಿಷಯದಲ್ಲಿ ಸ್ನಾನಿಕನಾದ ಯೋಹಾನನೇ ತಿರುಗಿ ಬದುಕಿ ಬಂದಿದ್ದಾನೆ, ಆದದರಿಂದ ಮಹತ್ಕಾರ್ಯಗಳನ್ನು ನಡೆಸುವ ಶಕ್ತಿಗಳು ಅವನಲ್ಲಿ ಅವೆ ಎಂದು ಹೇಳುತ್ತಿದ್ದರು. ಕೆಲವರು ಇವನು ಎಲಿಯನೆಂತಲೂ, ಕೆಲವರು ಇವನು ಇಂದಿನ ಪ್ರವಾದಿಗಳಂತಿರುವ ಒಬ್ಬ ಪ್ರವಾದಿ ಅಂತಲೂ ಹೇಳಿದರು. ಆದರೆ ಹೆರೋದನು ಆತನ ಸುದ್ದಿಯನ್ನು ಕೇಳಿ, ನಾನು ತಲೆ ವಹಿಸಿದ ಯೋಹಾನನೇ ತಿರುಗಿ ಬದುಕಿ ಬಂದಿದ್ದಾನೆ ಅಂದನು. ಹೆರೋದನು ತಾನು ಇಟ್ಟುಕೊಂಡಿದ್ದ ಹೆರೋದ್ಯಳ ನಿಮಿತ್ತ ಯೋಹಾನನ್ನು ಹಿಡಿತರಿಸಿ ಸೆರೆಯಲ್ಲಿ ಕಟ್ಟಿ ಹಾಕಿದ್ದನು. ಆ ಹೆರೋದ್ಯಳು ಹೆರೋದನ
ಅಣ್ಣನಾದ ಫಿಲಿಪ್ಪನ ಹೆಂಡತಿ. ಯೋಹಾನನು ಹೆರೋದನಿಗೆ, ನಿನ್ನ ಅಣ್ಣನ ಹೆಂಡತಿಯನ್ನು ಇಟ್ಟುಕೊಂಡಿರುವುದು ಧರ್ಮವಲ್ಲವೆಂದು ಹೇಳುತ್ತಿದ್ದನು. ಇದಕ್ಕೆ ಹೆರೋದ್ಯಳು ಅವನ ಮೇಲೆ ದ್ವೇಷವಿಟ್ಟುಕೊಂಡು ಅವನನ್ನು ಕೊಲ್ಲಿಸಬೇಕೆಂದಿದ್ದರೂ ಆಗದೆ ಹೋಯಿತು. ಹೆರೋದನು ಯೋಹಾನನನ್ನು ನೀತಿವಂತನೆಂದು ದೇವಭಕ್ತನೆಂದು ತಿಳಿದು ಅಂಜಿಕೊಂಡು ಅವನಿಗೆ ಯಾವ ಅಪಾಯವೂ ಬಾರದಂತೆ ಇಟ್ಟಿದ್ದನು. ಇದಲ್ಲದೆ ಯೋಹಾನನು ಹೇಳಿದ್ದನ್ನು ಅವನು ಕೇಳಿದಾಗ ಮನಸ್ಸಿನಲ್ಲಿ ಬಹು ಗಲಿಬಿಲಿ ಹುಟ್ಟಿದರೂ ಅವನ ಮಾತನ್ನು ಸಂತೋಷದಿಂದ ಕೇಳುತ್ತಿದ್ದನು. ಹೀಗಿರಲಾಗಿ ಅವಳಿಗೆ ಅನುಕೂಲವಾದ ದಿವಸ ಬಂತು. ಹೇಗೆಂದರೆ, ಹೆರೋದನು ತಾನು ಹುಟ್ಟಿದ ದಿವಸದಲ್ಲಿ ಪ್ರಭುಗಳಿಗೂ ಸಹಸ್ರಾಧಿಪತಿಗಳಿಗೂ ಗಲಿಲೆಯ ಸೀಮೆಯ ಮುಖ್ಯಸ್ಥರಿಗೂ ಔತಣವನ್ನು ಮಾಡಿಸಿದಾಗ ಹೆರೋದ್ಯಳ ಮಗಳು ಒಳಕ್ಕೆ ಬಂದು ನಾಟ್ಯವಾಡಿ ಹೆರೋದನನ್ನು ಅವನ ಸಂಗಡ ಪಂಕ್ತಿಯಲ್ಲಿ ಊಟಕ್ಕೆ ಕೂತಿದ್ದವರನ್ನು ಮೆಚ್ಚಿಸಿದಳು. ಅರಸನು, ಆ ಹುಡುಗಿಗೆ ಬೇಕಾದನ್ನು ಕೇಳಿಕೋ, ಕೊಡುತ್ತೇನೆ. ನೀನು ನನ್ನನ್ನು ಏನು ಕೇಳಿಕೊಂಡರೂ ಸರಿ, ನನ್ನ ರಾಜ್ಯದಲ್ಲಿ ಅರ್ಧ ರಾಜ್ಯವನ್ನು ಕೇಳಿದರೂ ನಿನಗೆ ಕೊಡುತ್ತೇನೆ ಎಂದು ಆಣೆ ಇಟ್ಟುಕೊಂಡು ಹೇಳಿದನು. ಆಗ ಅವಳು ಹೊರಕ್ಕೆ ಹೋಗಿ, ನಾನು ಏನು ಕೇಳಿಕೊಳ್ಳಲಿ ಎಂದು ತನ್ನ ತಾಯಿಯನ್ನು ಕೇಳಲಾಗಿ, ಅವಳು, ಸ್ನಾನಿಕನಾದ ಯೋಹಾನನ ತಲೆಯನ್ನು ಕೇಳಿಕೋ ಅಂದಳು. ಕೂಡಲೇ ಅವಳು ಅರಸನ ಬಳಿಗೆ ಅವಸರದಿಂದ ಬಂದು ಆ ಕ್ಷಣದಲ್ಲಿ ಸ್ನಾನಿಕನಾದ ಯೋಹಾನನ ತಲೆಯನ್ನು ಪರಾತಿನಲ್ಲಿ ನನಗೆ ತರಿಸಿ ಕೊಡಬೇಕೆಂದು ನನ್ನ ಕೋರಿಕೆ ಎಂದು ಅರಕೆ ಮಾಡಿಕೊಂಡಳು. ಅದಕ್ಕೆ ಅರಸನು ಬಹು ದುಃಖಪಟ್ಟರು. ತಾನು ಇಟ್ಟುಕೊಂಡ ಆಣೆಗಳ ನಿಮಿತ್ತವಾಗಿಯೂ ತನ್ನ ಪಂಕ್ತಿಯಲ್ಲಿ ಕೂತಿದ್ದವರ ನಿಮಿತ್ತವಾಗಿಯೂ ಅವಳನ್ನು ಅಸಡ್ಡೆ ಮಾಡುವುದಕ್ಕೆ ಮನಸ್ಸಿಲ್ಲದೆ ಕೂಡಲೇ ತನ್ನ ಮೈಗಾವಲಿನ ಸಿಪಾಯಿಗಳಲ್ಲಿ ಒಬ್ಬನಿಗೆ, ನೀನು ಹೋಗಿ ಯೋಹಾನನ ತಲೆಯನ್ನು ತಂದುಕೊಡು ಎಂದು ಅಪ್ಪಣೆ ಕೊಟ್ಟು ಕಳಿಸಿದನು. ಅವನು ಹೋಗಿ ಸೆರೆಮನೆಯಲ್ಲಿದ್ದ ಅವನ ತಲೆಯನ್ನು ಒಯ್ದು ಪರಾತಿನಲ್ಲಿ ತಂದು ಆ ಹುಡುಗಿಗೆ ಕೊಟ್ಟನು. ಆ ಹುಡುಗಿ ಅದನ್ನು ತನ್ನ ತಾಯಿಗೆ ಕೊಟ್ಟಳು. ಯೋಹಾನನ ಶಿಷ್ಯರು ಈ ಸಂಗತಿಗಳನ್ನು ಕೇಳಿದಾಗ ಅವರು ಬಂದು ಅವನ ಶವವನ್ನು ಹೊತ್ತುಕೊಂಡು ಹೋಗಿ ಸಮಾಧಿಯಲ್ಲಿ ಇಟ್ಟರು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಇಲ್ಲೇ ಆಸ್ ಇಟ್ ಈಸ್ ಮತ್ತಾಯದಲ್ಲಿ ಹೇಳಿರೋ ಪ್ರಕಾರನೇ ಮಾರ್ಕದಲ್ಲಿ ತಿಳಿಸಿದ್ದಾರೆ. ಆದ್ರೆ ಇಲ್ಲೊಂದು ಕೆಲವೊಂದು ಪಾಯಿಂಟ್ಸ್ ಗಳನ್ನ ಡಿಟೈಲ್ ಆಗಿ ಹೇಳ್ತಾ ಇದಾರೆ ನೋಡಿ. ಇಲ್ಲಿ ಬಂದು ಹೆರೋದ ಬಂದು ಇಡೀ ಆ ಒಂದು ರಾಜ್ಯಕ್ಕೆ, ಆ ಒಂದು ಪ್ರಾಂತ್ಯಕ್ಕೆ ಆತನ ಅರಸನಾಗಿದ್ದ. ಅದಾದ ಮೇಲೆ ಅವನ ಒಂದು ಹುಟ್ಟಿದಬ್ಬದ ದಿನ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ಅಕ್ಕಪಕ್ಕದವ್ರನ್ನೆಲ್ಲಾರನ್ನು ಕೂಡ ಕರೆಸ್ಕೊಂಡು, ತುಂಬಾ ಪ್ರಧಾನವಾದಂತ ವ್ಯಕ್ತಿಗಳನ್ನ ಕೂಡ ಕರೆಸಿ ಸಮಾಜದವ್ರು ಎಲ್ರು ಕೂಡ ಬಂದ್ಬಿಟ್ಟಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಏನ್ ಮಾಡಿದ್ದಾನೆ ಅಂತಂದ್ರೆ, ಅಲ್ಲೊಂದು ಒಂದು ನೃತ್ಯ ಚಟುವಟಿಕೆ ನಡೆದಾದ್ಮೇಲೆ ಆ ಒಂದು ಪ್ರೈಸ್ ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರಲ್ಲ, ಅಮರ್ಲೇರಿರುವ ಸಂದರ್ಭದಲ್ಲಿ ಈ ರೀತಿ ಏನ್ ಮಾಡ್ಬಿಟ್ಟಿದ್ದಾರೆ ಅಂತಂದ್ರೆ, ಅರ್ಧ ರಾಜ್ಯ ಕೊಡಕ್ಕೂ ರೆಡಿ ಆಗೋಗಿದ್ದ ಪ್ರಿಯರೇ. ಆದ್ರೆ ಸ್ನಾನಿಕ ಅಂತ ಯೋಹಾನನ ಒಂದು ತಲೆ ಏನಾಗಿದೆ ಅಂತಂದ್ರೆ, ಅರ್ಧ ರಾಜ್ಯಕ್ಕೂ ಗಿಂತಲೂ ಹೆಚ್ಚಿಗೆ ಆಗಿತ್ತು. ಏನಕ್ಕೆ ಅಂತಂದ್ರೆ, ಈ ಒಂದು ಹೆರೋದಳು ಎಂತ ಒಂದು ಹೆಂಗ್ಸಾಗಿದ್ರು ಅಂತಂದ್ರೆ, ತುಂಬಾ ಕೆಟ್ಟವಾದಂತ ಒಂದು ಹೆಂಗ್ಸಾಗಿದ್ರು. ಆದ್ರಿಂದ ಇನ್ನು ಹೆಚ್ಚಾಗಿ ನನ್ನ ಬಗ್ಗೆ ಈ ಒಂದು ಪ್ರವಾದಿ ಮಾತನಾಡ್ಬಿಡ್ತಾರೆ. ಇನ್ನು ಹಲವಾರು ಕಡೆ ಮಾತನಾಡಿ ಯಾವತ್ತಾದ್ರೂ ಒಂದು ದಿನ ಹೆರೋದ ನನ್ನೇ ಬಿಟ್ಟು ಹೊಂಟೋಗ್ತಾನೆ ಅನ್ನೋ ಒಂದು ಭಯನೂ ಕೂಡ ಆ ಒಂದು ಹೆರೋದಳ ಹತ್ರ ಇತ್ತು ಪ್ರಿಯರೇ. ಏನಕ್ಕೆ ಅಂದ್ರೆ, ಹೆರೋದ ಸ್ನಾನಿಕಾಂತ ಯೋಹಾನ ಹೇಳುವಂತ ಮಾತುಗಳನ್ನೆಲ್ಲನೂ ಕೂಡ ತುಂಬಾ ಸಂತೋಷದಿಂದ ಕೇಳ್ತಿದ್ರಂತೆ. ಏನೇ ಇದ್ರೂನು ಕೂಡ ಇವರು ಪ್ರವಾದಿ, ಇವ್ರು ಹೇಳುವಂತ ಒಂದು ಮಾತುಗಳು ದೈವ ಸಂಕಲ್ಪವೇ ಅಂತ ಅನ್ಬೋದು ಇದನ್ನ ಮನದಟ್ಟು ಮಾಡ್ಕೊಂಡು ಕೇಳ್ತಾ ಇದ್ರು. ಯಾವಾಗ ನೀನ್ ಮಾಡಿದ ತಪ್ಪು ಹೆರೋದ್ ಅಂತ ಅನ್ಬಿಟ್ಟು ನೋಟಿಸ್ ಮಾಡಿ ಹೇಳ್ಬೇಕಾದ್ರೆ, ಹೆರೋದ್ಗೆ ಒಂದು ಪಾಯಿಂಟ್ ಅಲ್ಲಿ ಅವ್ನಿಗೆ ಗೊತ್ತಾಗಿರುತ್ತೆ, ನಾನ್ ಮಾಡಿರೋ ತಪ್ಪು ಈಗಲೆಲ್ಲ ನಾಳೆ ನಾನ್ ಪಶ್ಚಾತ್ತಾಪ ಪಟ್ಟು ಈ ಒಂದು ಕನ್ಕ್ಲೂಸ್ ಕೊಡ್ಬೇಕು ಅನ್ನೋದು ಥಾಟಲ್ಲಿ ಇದ್ರು. ಬಟ್ ಈ ವ್ಯಕ್ತಿನೇ ಇಲ್ದೇ ಇರೋ ರೀತಿ ಮಾಡ್ಬಿಟ್ರೆ ತುಂಬಾ ಒಳ್ಳೇದು ಅನ್ಬಿಟ್ಟು ಹೆರೋದಳು ಈ ರೀತಿ ತನ್ನ ಮಗಳ ಮುಖಾಂತರ ಈ ಒಂದು ಪ್ರೀ ಪ್ಲಾನ್ ಮಾಡಿ ಇದು ಸ್ನಾನಿಕಾಂತ ಯೋಹಾನನ ಒಂದು ತಲೆನ ತೆಗೆಸ್ಬಿಟ್ರು ಪ್ರಿಯರೇ. ಇದು ಯಾವ ರೀತಿ ಅಂತ ನಾವು ನೋಡ್ಬೇಕಾದ್ರೆ, ಒಂದು ಸಾರಿ ಆಣೆ ಮಾಡಿ, ಒಂದು ಸಾರಿ
ನಾನ್ ಮಾಡ್ತೀನಿ ಅಂತ ಅನ್ಬಿಟ್ಟು ಏನಾದ್ರು ರಾಜ ಒಪ್ಕೊಂಡ ಅಂದ್ರೆ ಅದು ಖಂಡಿತವಾಗ್ಲೂ ಮಾಡ್ಲೇಬೇಕು. ಇದು ಒಂದು ಪದ್ಧತಿ ಆಗಿರೋದ್ರಿಂದ ನಾವು ಸ್ನಾನಿಕಾಂತ ಯೋಹಾನನ್ನ ನಾವು ಕಳ್ಕೊಳ್ಳೋದಿಕ್ಕೆ ಸಾಕ್ತವಾಗುತ್ತೆ. ಇದಾದ್ಮೇಲೆ ಏನಾಗುತ್ತೆ ಅಂತಂದ್ರೆ ಇನ್ನೂ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಏನು ಅಂತಂದ್ರೆ ಈ ಸ್ನಾನಿಕಾಂತ ಯೋಹಾನ ಸತ್ತಾದ್ಮೇಲೂ ಕೂಡ ಯೇಸು ಕ್ರಿಸ್ತರು ಏನ್ ಮಾಡ್ತಾರೆ, ಇನ್ನು ಪ್ರಬಲವಾಗಿ ದೇವರ ಒಂದು ರಾಜ್ಯದ ಕುರಿತಾಗಿ ಸ್ನಾನಿಕಾಂತ ಯೋಹಾನ ಏನ್ ಮಾಡ್ತಾರೋ ಅದಕ್ಕಿಂತ ಹೆಚ್ಚಾದಂತ ಒಂದು ಕಾರ್ಯಚಟುವಟಿಕೆಗಳನ್ನ ಮಾಡೋದ್ ನೋಡ್ಬಿಟ್ಟು ಹೆರೋದು ಕೂಡ ಎದುರ್ಕೊಂಡಿರ್ತಾನೆ. ಓ ಏನ್ ಮತ್ತೆ ಏನ್ ಸ್ನಾನಿಕಾಂತ ಯೋಹಾನಿಗಿಂತ ಮಿಗಿಲಾಗಿ ಇವ್ರು ಮಾಡ್ತಾ ಇದಾರಲ್ಲ, ಇವ್ರು ಏನು ಸತ್ತಿಲ್ವಾ ಅನ್ನೋ ಒಂದು ಆಲೋಚನೆ ಅವನಲ್ಲಿ ಬರುತ್ತೆ. ಬಟ್ ಪ್ರಿಯ ಸಹೋದರ ಮತ್ತು ಸಹೋದರರೇ, ಅವನಿಗೂ ಕೂಡ ಭಯನ ಇಲ್ಲಿ ಇರೋದನ್ನ ನಮ್ಗಿಲ್ಲಿ ಮಾರ್ಕಲ್ಲಿ ತಿಳಿಸ್ತಾ ಇದಾರೆ. ಹೆರೋದನಿಗೆ ಸ್ವಲ್ಪ ಭಯ ಇದ್ದ ಒಂದು ಸಂಗತಿನ ಮಾರ್ಕದಲ್ಲಿ ತಿಳಿಸ್ತಾ ಇದಾರೆ. ಈಗ ನೆಕ್ಸ್ಟ್ ಫೈನಲ್ ಆಗಿ ನಾವು ಲೂಕ ಅದ್ರಲ್ಲಿ ನೋಡ್ಬಿಡೋಣ. ಲೂಕ 9ನೇ ಅಧ್ಯಾಯ 7ನೇ ವಚನದಿಂದ 9ನೇ ವಚನದವರೆಗೆ ಯಾರು ಓದ್ತೀರಾ? ಓದ್ಲಾ ಬ್ರದರ್? ಓದಿ ಶಾಂತ ಮಿಸ್. 7ರಿಂದ 9. ಲೂಕ 9ನೇ ಅಧ್ಯಾಯ 7ನೇ ವಚನದಿಂದ 9ನೇ ವಚನ. ಹೀಗಿರಲಾಗಿ ಉಪರಾಜನಾದ ಹೆರೋದನು ನಡೆದ ಸಂಗತಿಗಳನ್ನೆಲ್ಲ ಕೇಳಿ ಬಹಳವಾಗಿ ಪಟ್ಟವನಾದನು. ಯಾಕಂದರೆ ಸತ್ತಿದ್ದ ಯೋಹಾನನು ತಿರುಗಿ ಬದುಕಿ ಬಂದಿದ್ದಾನೆಂದು ಕೆಲವರು, ಎಲಿಯನು ಕಾಣಿಸಿಕೊಂಡನೆಂದು ಕೆಲವರು, ಪೂರ್ವದ ಪ್ರವಾದಿಗಳಲ್ಲಿ ಒಬ್ಬನು ಎದ್ದಿದ್ದಾನೆಂದು ಕೆಲವರು ಹೇಳಿಕೊಳ್ಳುತ್ತಿದ್ದರು. ಆದರೆ ಹೆರೋದನು ಯೋಹಾನನನ್ನು ನಾನೇ ತಲೆವಹಿಸಿದ್ದೇನಷ್ಟೇ, ಇವನಾರು, ಇವನ ವಿಷಯವಾಗಿ ಆಶ್ಚರ್ಯಕರವಾದ ಸಂಗತಿಗಳನ್ನು ಕೇಳುತ್ತೇನಲ್ಲ ಎಂದು ಹೇಳಿ ಅವನನ್ನು ನೋಡಬೇಕೆಂದು ಪ್ರಯತ್ನಿಸಿದ್ದನು. ಥ್ಯಾಂಕ್ ಯು ಸರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಇಲ್ಲೇನಾಗುತ್ತೆ ಅಂತಂದ್ರೆ ನಾವು ಮತ್ತೆ ಮಾರ್ಕದಲ್ಲಿ ನೋಡಿರೋ ಪ್ರಕಾರ ಹೆರೋದ ಬಂದು ಸ್ನಾನಿಕಾಂತ ಯೋಹಾನನ್ನ ಸಾಯಿಸ್ಬಿಟ್ಟಿದ್ದಾರೆ. ಅದಾದ್ಮೇಲೆ ಯೇಸು ಕ್ರಿಸ್ತರು ಸ್ನಾನಿಕಾಂತ ಯೋಹಾನಿಗಿಂತ ಉನ್ನತವಾದಂತ ಕೆಲಸನ ಮಾಡೋದ್ ನೋಡಿ ಕೆಲವರು ಇವರು ಎಲಿಯಾ, ಹಳೆ ಒಂದು ಪ್ರವಾದಿಗಳಲ್ಲಿ ಬಂದಂತ ಒಬ್ಬ ಮುಖ್ಯವಾದಂತ ಒಂದು ವ್ಯಕ್ತಿಗಳು, ತುಂಬಾ ಒಂದು ಶ್ರೇಷ್ಠವಾದಂತ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದಾರೆ ಅಂತ ಅನ್ಬಿಟ್ಟು ಇನ್ನು ಹೆರೋದ್ಗೆ ಹೇಳ್ಬೇಕಾದ್ರೆ ಸ್ವಲ್ಪ ಹೆರೋದ್ಗೆ ಒಂಚೂರು ಭಯ ಬಂದಿರೋದನ್ನ ಇಲ್ಲಿ ನಮಗೂ ಕೂಡ ತಿಳಿಸ್ತಾ ಇದಾರೆ ಪ್ರಿಯರೇ. ಸೊ ಇದು ಬಂದು ನಾವು ಮತ್ತಾಯ, ಮಾರ್ಕ, ಲೂಕ ಅದ್ರಲ್ಲಿ ನಾವು ನೋಡಿದ್ವಿ. ಈಗ ನಾವು ಇದ್ರ ಬಗ್ಗೆ ಒಂದು ಪಾಠನ ಸಹೋದರ ರಜಲ್ ಬ್ರದರ್ ಅವರು ರೀಪ್ರಿಂಟ್ 3325 ಬರ್ದಿದ್ದಾರೆ. ಬಹು ದುಬಾರಿಯಾಗಿದ್ದ ವ್ಯವಹಾರಗಳು ಅನ್ನೋ ಒಂದು ಪಾಠನ ಈ ದಿನ ನಾವು ನೋಡೋಣ ಪ್ರಿಯರೇ. ಬಹು ದುಬಾರಿಯಾಗಿದ್ದ ವ್ಯವಹಾರಗಳು, ರೀಪ್ರಿಂಟ್ ಪುಟ 3325, ಮತ್ತಾಯ 14ನೇ ಅಧ್ಯಾಯ 1ರಿಂದ 12ನೇ ವಚನಗಳು. ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು, ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು. ಪ್ರಕಟಣೆ 2ನೇ ಅಧ್ಯಾಯ 10ನೇ ವಚನ. ಈ ಪಾಠದಲ್ಲಿ ನಿರೂಪಿಸಿರುವಂತೆ ಸ್ನಾನಿಕನಾದ ಯೋಹಾನನ ತಲೆ ಒಯ್ಯಲ್ಪಟ್ಟಾಗ ಆತನು ಸೆರೆಯಲ್ಲಿದ್ದು ಸುಮಾರು 1 ವರ್ಷ ಕಳೆದಿತ್ತು. ಆತನು ಕೇವಲ ಸುಮಾರು 1 ವರ್ಷದವರೆಗೆ ಉಪದೇಶ ಮಾಡಿದ್ದನಾದರೂ ಅಷ್ಟು ಸಮಯದಲ್ಲಿಯೇ ಪಾಲೆಸ್ತೀನ ದೇಶದಲ್ಲೆಲ್ಲ ಬಹು ಸ್ಪಷ್ಟವಾಗಿ ಗಹನವಾದ ಪರಿಣಾಮ ಬೀರಿದ್ದನು. ಹೀಗಾಗಿಯೂ ತಾನು ಬಯಸಿದ್ದ ಉದ್ದೇಶವನ್ನು ನೆರವೇರಿಸುವುದರಲ್ಲಿ ಗಮನಾರ್ಹವಾಗಿ ಸೋತಿದ್ದನು. ಅಂದರೆ ಜನರು ಪಾಪಗಳಿಗೆ ಪಶ್ಚಾತ್ತಾಪ ಪಟ್ಟು ಕುಗ್ಗಿಸಿಕೊಳ್ಳುವುದರ ಮೂಲಕವಾಗಿ ಮೆಸ್ಸಿಯನನ್ನು ಸ್ವೀಕರಿಸಿಕೊಳ್ಳಲು ಅವರ ಹೃದಯಗಳನ್ನು ಸಿದ್ಧಪಡಿಸುವುದರಲ್ಲಿ ವಿಫಲನಾಗಿದ್ದನು. ಆತನು ಮಾಕೇರ ಕೋಟೆಯ ಒಂದು ನೆಲಮಾಳಿಗೆಯ ಸೆರೆಮನೆಯಲ್ಲಿ ಬಂಧಿತನಾಗಿದ್ದಾನೆಂದು ಜೋಸೆಫಸನು ಅಭಿಪ್ರಾಯ ಪಟ್ಟಿರುವನು. ಗೀಕೆ ಎಂಬಾತನು ಆ ನೆಲಮಾಳಿಗೆ ಸೆರೆಮನೆಯ ವಿಷಯವಾಗಿ ತನ್ನ ಅಭಿಪ್ರಾಯವನ್ನು ಈ ಮಾತಿನಲ್ಲಿ ಹೇಳಿರುವನು. ಬಹುಶಃ ಅದು ನಾನು ಗಾಜದಲ್ಲಿ ನೋಡಿದ್ದ ಕಬ್ಬಿಣದ ಸರಳುಗಳಿಂದ ಮಾಡಿದ ಪಂಜರದಂತಿದ್ದು, ಅದಕ್ಕೆ ಬಂಧಿತನಾದ ಮಿತ್ರರು ಆಹಾರದೊಂದಿಗೆ ಅಥವಾ ಮಾತನಾಡಲು ಬರಬಹುದಾಗಿದ್ದಾದರೂ ಅಲ್ಲಿ ಜೀವಿಸಿರಲು ಅಥವಾ ಮಲಗಲು ಕಲ್ಲು
ಹಾಸಿದ ನೆಲವನ್ನು ಬಿಟ್ಟರೆ ಬೇರೆ ಯಾವ ವಿಧವಾದ ಸೌಕರ್ಯಗಳು ಏರ್ಪಾಟುಗಳು ಇರಲಿಲ್ಲ. ಹೀಗಿರಲು ಇದು ತನ್ನ ಶಿಷ್ಯರನ್ನು ಯೇಸುವಿನ ಬಳಿಗೆ ಕಳುಹಿಸಿ, ಬರಬೇಕಾದವನು ನೀನು ಅಥವಾ ನಾನು ಬೇರೊಬ್ಬನ ದಾರಿಯನ್ನು ನೋಡಬೇಕೋ ಎಂದು ವಿಚಾರಿಸಿದ್ದರಲ್ಲಿ ಯೋಹಾನನಿಗಿದ್ದ ಕುಶಲತೆಯ ಬಗ್ಗೆ ವಿವರಣೆ ನೀಡುತ್ತದೆ. ನಮ್ಮ ದೃಷ್ಟಿಯಲ್ಲಿ ಯೋಹಾನನು ತಂದೆಯು ದೇವರು ಉದ್ದೇಶಿಸಿದ್ದ ಕಾರ್ಯವನ್ನು ನೆರವೇರಿಸಿದ್ದನಾದರೂ ತನಗಾದ ಅನುಭವಗಳು ತನಗೆ ಒಂದು ವಿಧದಲ್ಲಿ ನಿರಾಶೆಯನ್ನು ಉಂಟು ಮಾಡಿರಬಹುದೆಂಬುದಕ್ಕೆ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ. ನಮಗೆ ಇದು ಒಂದು ಪಾಠವಾಗಿ ಪ್ರಯೋಜನಕಾರಿಯಾಗಬಹುದು. ನಾವು ಸಹ ನಮ್ಮ ಕೆಲಸವನ್ನು ಕರ್ತನಿಗೆಂದು ನಂಬಿಗಸ್ತಿಕೆಯಿಂದ ನಿರ್ವಹಿಸಿ ಫಲಿತಾಂಶವನ್ನು ಆತನ ಹಸ್ತಗಳಿಗೆ ಒಪ್ಪಿಸಿ ಅಂತ್ಯದಲ್ಲಿ ತನ್ನ ಕೃಪಾಪೂರ್ಣವಾದ ಉದ್ದೇಶಗಳು ನೆರವೇರಲು ಎಲ್ಲಾ ಕಾರ್ಯಗಳನ್ನು ಮಾರ್ಪಡಿಸಲು ಆತನಿಗಿರುವ ಜ್ಞಾನ ಸಾಮರ್ಥ್ಯಗಳಲ್ಲಿ ನಾವು ಭರವಸೆಯಿಂದಿರಬೇಕು. ಕವಿಯ ಈ ಮಾತುಗಳು ಯೋಹಾನನಿಗೂ ಹಾಗೂ ಇತರ ಹಲವು ನಂಬಿಗಸ್ತರಾದ ಆತ್ಮಗಳಿಗೂ ಯುಕ್ತವಾಗಿರುವುದು ಎಂಬುದು. ಥ್ಯಾಂಕ್ ಯು. ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ದಿನ ಒಂದು ಪಾಠ ಇದೆಯಲ್ಲ, ತುಂಬಾ ವಿಶೇಷವಾದಂತ ಒಂದು ಪಾಠ ಇದೆ. ತುಂಬಾ ದೊಡ್ಡ ಬೆಲೆನ ಕೊಟ್ಟು ಸ್ನಾನಿಕಾಂತಿ ಯೋಹಾನನ ತಲೆನ ಕತ್ತರಿಸಿದ್ದಾರೆ. ಏನಕ್ಕೆ ಅಂತಂದ್ರೆ ಅರ್ಧ ರಾಜ್ಯ ಅಂದ್ರೆ ಏನ್ ಕಮ್ಮಿನ ಪ್ರಿಯರೇ? ತುಂಬಾ ಬೇಡಿಕೆ ಆದಂತ ಒಂದು ವಿಷಯ ಇದು. ನೋಡಿ, ಇಲ್ಲಿ ನಮ್ಗೆ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಸಾಯೋವರೆಗೂ ನೀನು ನಂಬಿಗಸ್ತನಾಗಿರು ಅಂತ ಅನ್ಬಿಟ್ಟನೆ ದೇವ್ರು ನಮ್ಗೆ ಹೇಳಿರುವಂತ ಒಂದು ಮಾತು ಇಲ್ಲಿ ನೆರವೇರ್ತದೆ. ಈ ಒಂದು ಪಾಠದಲ್ಲಿ ನಮ್ಗೆ ಹೇಳುವಂತ ಒಂದು ಸನ್ನಿವೇಶ ಏನಂತಂದ್ರೆ, ಬರೀ ಸ್ನಾನಿಕಾಂತ ತಲೆಯನ್ನ ತೆಗಿಯಕ್ಕೋಸ್ಕರನೇ ಅವ್ನಿಗೆ ಸೆರೆಮನೆಗೆ ಹಾಕಿದ್ರ ಅಂದ್ರೆ ಇಲ್ಲ ರೀ. ಅದಕ್ಕಿಂತ ಮುಂಚೆನೆ 1 ವರ್ಷಕ್ಕಿಂತ ಮುಂಚೆನೆ ಆ ಒಂದ್ ಸೆರೆಮನೆ ಒಳಗಡೆ ಸ್ನಾನಿಕಾಂತ ಯೋಹಾನ ಇದ್ದಾರೆ. ಆಮೇಲಿಂದ ಈಗ ಎಲ್ಲ ನಾವು ನೋಡ್ತಾ ಇದೀವಿ ಇಲ್ಲ, ಯಾವ ತರ ಸೆರೆಮನೆ ಅಂದ್ರೇನು, ಜೈಲ್ ಅಂದ್ರೆ ಸೆಂಟ್ರಲ್ ಜೈಲ್ ಅಂದ್ರೆ ಯಾವ ತರ ಎಲ್ಲಾ ಸೌಕರ್ಯಗಳನ್ನ ಕೊಟ್ಟು ಎಲ್ಲಾ ರೀತಿ ಇಟ್ಕೊಂಡಿರೋ ತರ ಅಲ್ಲ ರೀ. ಆಗಿನ ಕಾಲದ ಸೆರೆಮನೆಗಳು ಹೆಂಗಿತ್ತು ಅಂತಂದ್ರೆ ಅಂಡರ್ ಗ್ರೌಂಡ್ ಅಲ್ಲಿ ಇರ್ತಿದ್ದು. ಮಾರಕ ಅನ್ನೋ ಒಂದು ಕೋಟೆ ಕೆಳಗಡೆ ಏನ್ ಮಾಡಿದ್ರು ಅಂದ್ರೆ ನೆಲ ಮಳೆಗೆಯಲ್ಲಿ ಸೆರೆಮನೆ ಮಾಡಿದ್ರು ಪ್ರಿಯರೇ. ಪ್ರಾಪರ್ ಆಗಿ ಆಕ್ಸಿಜನ್ ಕೂಡ ಇರಲ್ಲ, ಬೆಳಕು ಕೂಡ ಬರಲ್ಲ ಪ್ರಿಯರೇ. ಯಾರಾದ್ರೂ ಅವ್ರನ್ನ ನೋಡಕ್ಕೋಸ್ಕರ ಬಂದ್ರು ಅಂದ್ರೆ ಭಾರಿ ಕಷ್ಟ ಪಡಬಿಟ್ಟು ಅವ್ರನ್ನ ನೋಡಕ್ ಆಗ್ದೇನೆ ಹೋಗ್ತಾ ಇದ್ರು ಪ್ರಿಯರೇ. ಮಲ್ಗಕ್ಕೂ ಕೂಡ ಅನುಕೂಲ ಇಲ್ಲ ರೀ. ಕಲ್ಲುಗಳಲ್ಲಿ ಈಗೆಲ್ಲ ಏನಾದ್ರು ಜೈಲ್ಗಳಲ್ಲಿ ಹಾಸಿಗೆ ಎಲ್ಲ ಕೊಟ್ಟಿರ್ತಾರೆ, ದಿಂಬೆಲ್ಲ ಕೊಟ್ಟಿರ್ತಾರೆ. ಬಟ್ ಆಗ ಹಂಗಲ್ಲ. ಕಲ್ಲುಗಳು ಅಂದ್ರೆ ಏನು, ಈ ಜಲ್ಲಿ ಕಲ್ಲುಗಳೆಲ್ಲ ಇರತ್ತಲ್ಲ, ಆತರ ಪುಡಿ ಮಾಡಿ ಹಾಸಿಗೆ ಮಾಡಿರೋ ತರ. ಅಂದ್ರೆ ಟಾರ್ಚರ್, ವಿಪರೀತ ಕಷ್ಟನ ಅನುಭವಿಸೋ ತರ ಮಾಡ್ಬಿಟ್ಟಿದ್ರು ಪ್ರಿಯರೇ. ಏನಕ್ಕೆ ಅಂತಂದ್ರೆ ಇಲ್ಲಿ ಏನಾಗಿತ್ತು ಅಂದ್ರೆ ಸ್ನಾನಿಕಾಂತ ಯೋಹಾನನ ಒಂದು ಕರ್ತವ್ಯ ಏನಾಗಿತ್ತು ಅಂದ್ರೆ, ಈಗ ಇಸ್ರೇಲ್ ಜನರಿಗೆಲ್ಲ ಆಯ್ತು, ನೆಕ್ಸ್ಟ್ ಅದ್ರ ಪಕ್ಕದಲ್ಲಿರುವಂತ ಪ್ಯಾಲೆಸ್ಟೈನ್ ಜನಗಳಿಗೆಲ್ಲಾನು ದೇವರ ಒಂದು ರಾಜ್ಯನ ತಿಳ್ಸೋಣ ಅನ್ನೋ ಒಂದು ವಿಚಾರ ಅವ್ರಲ್ಲಿ ಇತ್ತು. ಈ ಪ್ಯಾಲೆಸ್ಟೈನ್ಗೆ ಹೋಗ್ಬೇಕು ಅಂದ್ರೆ ಈ ಸೆರೆಮನೆಯಿಂದ ಹೊರಗಡೆ ಬರ್ಬೇಕು. ಈಗ ಸೆರೆಮನೆಯಿಂದ ಹೊರಗಡೆ ಬರ್ಸ್ಬೇಕು ಅಂತಂದ್ರೆ ಯಾರು ಬರ್ಬೇಕು? ಯೇಸು ಕ್ರಿಸ್ತರೇ ಬರ್ಬೇಕಾಗಿತ್ತು ಅನ್ನೋ ಒಂದು ಥಾಟ್ ಅವರಲ್ಲಿ ಇತ್ತು. ಅದಕ್ಕೇನೆ ಏನ್ ಮಾಡ್ತಾರೆ ಅಂತಂದ್ರೆ, ಶಿಷ್ಯಂದಿರನ್ನ ಕಳಿಸ್ಬಿಟ್ಟು ಬರ್ಬೇಕಾಗಿರೋರು ನೀವು ಇಲ್ಲ ಬೇರೆಯವರು, ಇನ್ನು ದೇವ್ರ ರಾಜ್ಯನ ನಾನು ಇನ್ನೂ ಸರಿಪಡಿಸ್ಬೇಕು ಅನ್ನೋ ಒಂದು ಸನ್ನಿವೇಶನ ಅವ್ರ ಹತ್ರ ಮಾತಾಡಿದಾರೆ. ಏನಕ್ಕಂದ್ರೆ ಆ ಟಾರ್ಚರ್ನವರು ಸುಮಾರು ವರ್ಷಗಳಿಂದ ದಿನಗಳಲ್ಲ ರೀ, ವರ್ಷಗಳಿಂದ ತಡೆಯಕ್ ಆಗ್ದಂತಾನೆ ಶಿಷ್ಯಂದಿರನ್ನ ಸಂಕಲ್ಪಿಸಿರೋದು. ಪ್ರಿಯ ಸಹೋದರ ಮತ್ತು ಸಹೋದರ, ಈ ಒಂದು ಕುಶಲತೆ ಬಗ್ಗೆ ನಾವು ತಿಳ್ಕೊಬೇಕಾಗಿರೋದು ಏನು ಅಂತ ನಾವು ನೋಡ್ಬೇಕಾದ್ರೆ, ಸ್ನಾನಿಕಾಂತ ಯೋಹಾನ ಇಷ್ಟೆಲ್ಲ ಕಷ್ಟಪಟ್ರು ಕೂಡ ಅವ್ರಿಗೆ ಗೊತ್ತಾದ್ಮೇಲೆ ಅವರು ಸರಳವಾಗಿ ಇದ್ಬಿಟ್ರು ಪ್ರಿಯರೇ. ಯೇಸು ಕ್ರಿಸ್ತನು ಕೂಡ ಸ್ನಾನಿಕನಂತ ಯೋಹಾನ ಅವರ ಒಂದು ತಲೆನ ಕತ್ತರಿಸಾದ್ಮೇಲೆ ಏನ್ ಮಾಡಿದ್ರು ಅಂದ್ರೆ ಇನ್ನು ಬೇರೆ ರೀತಿ ಇನ್ನು ಎಕ್ಸ್ಟ್ರೀಮ್ ಆಗಿ ಅವ್ರ ಕೆಲ್ಸಗಳನ್ನ ಮಾಡ್ಕೊಂಡೋದ್ರು. ಇದರಿಂದ ನಮ್ಗೇನ್ ಪಾಠ ಅಂತಂದ್ರೆ, ನಮಗೂ ಕೂಡ ನೇಮಿಕ ಮಾಡಿರುವಂತ ಒಂದು ದಿನಗಳಲ್ಲಿ ನೇಮಿಸಿರುವಂತ ಒಂದು ಕೆಲಸ ಕಾರ್ಯಗಳಲ್ಲಿ ನಾವು ನಂಬಿಗಸ್ತರಾಗಿತ್ಕೊಂಡು ನಮಗೆ ಎಷ್ಟು ಜ್ಞಾನ ಇದೆಯೋ ಅದ್ರಲ್ಲಿ ನಾವು ಅಭಿವೃದ್ಧಿ ಹೊಂದಿ ದೇವರ ಕೆಲಸ ಕಾರ್ಯಗಳು ಬಂತು ಅಂದಾಗ ಅದನ್ನ ಮಾಡೋದಕ್ಕೆ ನಾವು ಯುಕ್ತರಾಗಿರ್ಬೇಕಂತೆ ಪ್ರಿಯರೇ. ನಮ್ಗಿನ್ನೂ ಟೈಮ್ ಇಲ್ಲ, ಮತ್ತೆ ನಮ್ಗ್ ಟೈಮ್ ಇನ್ನೂ ಬಂದಿಲ್ಲ, ನಮ್ಗಿನ್ನೂ ಸೌಕರ್ಯ ಇಲ್ಲ ಅಂತ ಅನ್ಬಿಟ್ಟು ನಾವೇನಾದ್ರೂ ಹಿಂಜಾರುವಂತದ್ದು ಏನಾದ್ರೂ ಒಂದ್ ಮಾಡಿದ್ರೆ ಏನೂ ರಿಸಲ್ಟ್ ಇರೋದಿಲ್ಲ. ನಾವು ಶಿಲುಬೆನ ಹೊತ್ತಿ ಕ್ರಿಸ್ತನ ಬಳಿಗೆ ಬಂದು ತಂದೆ ದೇವ್ರನ್ನ ಸಂಧಿಸ್ಬೇಕು ಅಂತಂದ್ರೆ ಇಷ್ಟೆಲ್ಲ ಕಷ್ಟ ಕಾರ್ಯಗಳನ್ನ ನಾವು ಅನುಭವಿಸ್ಲೇಬೇಕು. ಯಾಕಂದ್ರೆ ನಮ್ಮ ಪೂರ್ವಿಕರಾಗಿರುವಂತ ಅಪೊಸ್ತಲರ್ಸ್ಗಳು, ಪ್ರವಾದಿಗಳು ಅವರು ಸರಳವಾದಂತ ಜೀವನ ಅನುಭವಿಸಿಲ್ಲ ರೀ. ಅವ್ರು ಕಷ್ಟಕರವಾದಂತ ಒಂದು ಜೀವನನ ಅನುಭವಿಸಿದ್ದಾರೆ. ಹಾಗಿರೋದ್ರಿಂದ ನಾವು ಕೂಡ ಇದನ್ನೇ ನಾವು ನಿರೀಕ್ಷಿಸಬೇಕಾಗಿದೆ. ನೆಕ್ಸ್ಟ್ ಪ್ಯಾರಾ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರಾ ಅನು ಸಿಸ್ಟರ್ ರೀಡ್ ಮಾಡಿ ಸಿಸ್ಟರ್.
ಥ್ಯಾಂಕ್ ಯು. ನಾವು ಜೀವಿಸುವುದು ಕ್ರಿಯೆಗಳ ಮೂಲಕವಾಗಿ, ವರ್ಷಗಳ ಎಣಿಕೆಯಲ್ಲಿರದು. ಅದು ಆಲೋಚನೆಗಳಲ್ಲೂ ಇರದು, ಉಸಿರಾಡುವುದರಲ್ಲೂ ಇರದು, ಭಾವನೆಗಳಲ್ಲಿರುವುದು, ಅಂಕೆ ಸಂಖ್ಯೆಗಳಲ್ಲಿರದು. ಆತನು ಬಹುವಾಗಿ ಜೀವಿಸುವುದು, ಬಹುವಾಗಿ ಆಲೋಚಿಸುವುದರಲ್ಲಿಯೂ, ಘನವಾದದ್ದನ್ನು ಅನುಭವಿಸುವುದರಲ್ಲಿಯೂ, ಅತ್ಯುತ್ತಮವಾಗಿ ನಡೆಯುವುದರಲ್ಲಿಯೂ ಇರುವುದು. ಇಂತಹ ಜೀವಿತವು ದೀರ್ಘಕಾಲದಾಗಿದ್ದು, ಜೀವಿತದ ಮಹತ್ತರ ಗುರಿಯ ಬಗ್ಗೆ ಉತ್ತರಿಸುವುದು. ಕಂಟಿನ್ಯೂ ಮಾಡ್ಲಾ? ಕಂಟಿನ್ಯೂ ಮಾಡಿ. ಯೋಹಾನನ ಮತ್ತು ಆತನಿಗೆ ಛಾಯೆಯಾಗಿರುವ ಎಲಿಯನ ನಡುವೆ ಒಂದು ಗಾಢವಾದ ಹೋಲಿಕೆ ಇರುವ ಹಾಗೆಯೇ ಯೋಹಾನನು ಮತ್ತು ನಿಜ ರೂಪದಲ್ಲಿನ ಮಹಾ ಎಲಿಯನಾದ ನಂಬಿಗಸ್ತರಾದ ಕ್ರೈಸ್ತ ಸಭೆಯ ಅನುಭವಗಳಿಗೂ ಒಂದು ಸುದೀರ್ಘವಾದ ಹೋಲಿಕೆಗಳಿರುವುದು. ಎಲಿಯನು ಅಹಾಬನ ಬಳಿಯಿಂದ ಓಡಿ ಹೋಗಿದ್ದಾಗ್ಯೂ ಆತನ ಜೀವವನ್ನು ತೆಗೆಯ ಬಯಸಿದ ನಿಜವಾದ ಹಿಂಸಕಿಯು ಇಸಬೇಲಳಾಗಿದ್ದಳು. ಹೀಗೆಯೇ ಯೋಹಾನನು ಹೆರೋದನಿಂದ ಸೆರೆಗೆ ಹಾಕಲ್ಪಟ್ಟು ಕಡೆಯಲ್ಲಿ ತಲೆ ಹುಯಿಸಿಕೊಂಡರೂ ಆತನ ನಿಜವಾದ ವಿರೋಧಿಯು ಹೆರೋದನ ಹೆಂಡತಿಯಾದ ಹೆರೋದ್ಯಳಾಗಿದ್ದಳು. ಇದರಂತೆಯೇ ಮಹಾ ಎಲಿಯನಾಗಿರುವ ಶರೀರದಲ್ಲಿರುವ ನಂಬಿಗಸ್ತರಾದ ಕ್ರಿಸ್ತನ ದೇಹವಾಗಿರುವವರು ನಾಗರಿಕ ದೇಶಾಧಿಕಾರಿಗಳಿಂದ ಹಿಂಸೆಯನ್ನು ಅನುಭವಿಸಿದ್ದು, ಇನ್ನು ಮುಂದೆಯೂ ಹಿಂಸೆಯನ್ನು ಅನುಭವಿಸಲಿರುವವರಾದರೂ ಈ ನಾಗರಿಕ ಆಡಳಿತ ಅಧಿಕಾರಿಗಳ ಹಿಂದಿರುವ ನಿಜವಾದ ಹಿಂಸಕರು ಪ್ರಕಟಣೆ 2:20 ನಿಜ ರೂಪದ ಇಸಬೇಲಳಾಗಿರುವಳು. ಅದು ನಿಜ ರೂಪದ ಹೆರೋದ್ಯಳು ಆಗಿದ್ದು, ಲೋಕದ ಸರಕಾರಗಳೊಂದಿಗೆ ಅನೈತಿಕವಾಗಿ ಸಂಬಂಧ ಹೊಂದಿರುವ ಹೆಸರಿಗಾಗಿ ಕ್ರಿಸ್ತನಿಗೆ ಮೊದಲಗಿತ್ತಿಯಾಗಿರುವ ಹೆಸರಿನ ಕ್ರೈಸ್ತ ಸಭೆ. ಸತ್ಯವೇದ ವಿದ್ಯಾರ್ಥಿಗಳೆಲ್ಲರೂ ಇದರ ಹೋಲಿಕೆಗಳನ್ನು ನಿರ್ದಿಷ್ಟವಾಗಿ ಅರ್ಥ ಮಾಡಿಕೊಂಡಿರುವವರಾದರೂ ಅಥವಾ ಇಲ್ಲವಾದರೂ ಪ್ರಕಟಣಾ ಗ್ರಂಥದಲ್ಲಿರುವ ಈ ಮತಭ್ರಷ್ಟತೆಯ ವಿವಿಧ ಚಿತ್ರಣಗಳನ್ನು ಅವರು ಗುರುತು ಮಾಡಿಕೊಂಡಿರುವರು ಎಂಬ. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಾವೆಲ್ಲ ನೋಡಿರೋ ಪ್ರಕಾರ ಸ್ನಾನಿಕಂತ ಯೋಹಾನರು ತುಂಬಾ ಒಂದು ಒಳ್ಳೆ ಜೀವಿತನ ಅನುಭವಿಸಲ್ದೆ ಹೋದ್ರು ಕೂಡ ದೇವರ ಒಂದು ಎಣಿಕೆಯಲ್ಲಿ ತುಂಬಾ ಶ್ರೇಷ್ಠವಾದಂತ ಒಂದು ಜೀವಿತನ ಮಾಡಿದ್ದಾರೆ ಪ್ರಿಯರೇ. ಅವ್ರ ಆಲೋಚನೆಗಳಲ್ಲೇ ಆಗ್ಲಿ, ಅವ್ರು ನಡ್ಕೊಂಡಿರುವಂತ ಕೆಲಸ ಕಾರ್ಯಗಳಲ್ಲೇ ಆಗ್ಲಿ, ಅವ್ರು ಮಾಡಿರುವಂತ ಒಂದು ದೇವರ ಒಂದು ಚಿತ್ತನೆ ಆಗ್ಲಿ ತುಂಬಾ ಶ್ರೇಷ್ಠವಾಗಿನೇ ಮಾಡ್ಕೊಂಡು ಹೋದ್ರು. ಉದಾಹರಣೆ ನಾವು ನೋಡ್ಬೇಕಾದ್ರೆ ಇಲ್ಲಿ ಹೊಸ ಒಡಂಬಡಿಕೆಯಲ್ಲಿ ನಾವು ಸ್ನಾನಿಕಾಂತ ಯೋಹಾನ ನಾವು ನೋಡಿದ್ರೆ, ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡಬಹುದಾಗಿರುವಂತ ಪ್ರಮುಖವಾದಂತ ವ್ಯಕ್ತಿ ಯಾರು ಅಂತ ನಾವು ನೋಡ್ಬೇಕಾದ್ರೆ ಇವ್ರು ಅನೋಕ್. ಸೊ ಇವ್ರಿಗೂ ಅವ್ರಿಗೂ ಸಿಮಿಲರ್ನೇ ಇದೆ ಪ್ರಿಯರೇ. ಅದೇ ತರಾನೇ ಪ್ರಿಯ ಸಹೋದರ ಮತ್ತು ಸಹೋದರರೇ, ಸ್ನಾನಿಕಾಂತ ಯೋಹಾನನ್ಗೂ ಮತ್ತೆ ಎಲಿಯನ್ಗೂ ಒಂದು ಸಿಮಿಲಾರಿಟಿನ ಇಲ್ಲಿ ನಮಗೆ ತಿಳಿಸ್ತಾ ಇದಾರೆ, ಛಾಯೆ ಮತ್ತೆ ನಿಜ ಸ್ವರೂಪ ತರ. ನೋಡಿ, ಎಲಿಯನ್ಗೂ ಕೂಡ ಒಂದು ಎಜಿಬೆಲ್ ಇಂದ ತೊಂದರೆ ಇತ್ತು. ಸ್ನಾನಿಕಾಂತ ಯೋಹಾನ್ಗೆ ಯಾರಿಂದ? ಹೆರೋದಳಿಯಿಂದ ಒಂದು ತೊಂದರೆಗಳಿತ್ತು. ಯಾಕೆ ಇವರಿಬ್ರಿಗೂ ಈ ತರ ತೊಂದರೆಗಳು ಅಂತಂದ್ರೆ, ಇವರು ಸತ್ಯನ ಹೇಳಿದಿಕ್ಕೇನೆ ತೊಂದರೆ ಆಯ್ತು ಪ್ರಿಯರೇ. ಹಾಗಿರ್ಬೇಕಾದ್ರೆ ಸಭೆ ಅಂಗಾಂಗಗಳಾಗಿರೋಂತ ನಮಗೆ, ಚಿಕ್ಕ ಹಿಂಡಾಗಿರೋಂತ ನಮಗೆ ಕ್ರಿಸ್ತನ ಸಭೆಯಾಗಿ ಮಾರ್ಪಾಟಾಗೋದಕ್ಕೋಸ್ಕರ ಇಷ್ಟೆಲ್ಲ ವಿಚಾರಗಳನ್ನ ತಿಳ್ಕೊಂಡು ಜ್ಞಾನನ ಪಡ್ಕೊಂಡು ಕ್ರಿಸ್ತನ ಒಳ್ಳೆ ಓಟನ ಓಡ್ಬೇಕು ಅಂತ ಅನ್ಬಿಟ್ಟು ಜಿಚ್ಸಿರುವಂತ ನಮಗೂನು ಕೂಡ ಈ ಒಂದು ಲೋಕ ನಾಗರಿಕತೆಯಿಂದ ಹಿಂಸೆನ ನಾವು ಅನುಭವಿಸ್ಬೇಕಾಗಿರತ್ತೆ ಪ್ರಿಯರೇ. ಈ ಒಂದು ಲೋಕ ನಾವು ಅನ್ಕೊಂಡಿರೋ ತರ ಸರಳವಾಗಿಲ್ಲ ರೀ. ಈ ಒಂದು ಲೋಕ ಸತ್ಯವೇದ ವಿದ್ಯಾರ್ಥಿಗಳಿಗೆ ತುಂಬಾ ಕಷ್ಟಕರವಾದಂತ ಒಂದು ಲೋಕವಾಗಿದೆ. ಇದನ್ನ ನಾವು ಜಯಿಸೋದೇ ನಮ್ಗಿರುವಂತ ಒಂದು ಟೆಸ್ಟ್. ಇದೇ ನಾವು ಜಯಿಸ್ಬೇಕು. ಪ್ರಕಟಣೆ 2ನೇ ಅಧ್ಯಾಯದಲ್ಲಿ ತುಂಬಾ ವಿಚಾರಗಳನ್ನ ಹೇಳಿದ್ದಾರೆ, ಆದ್ರೆ 20ನೇ ವಚನ ಮಾತ್ರ ಓದಿ. ಈ ಪ್ರಕಟಣೆ 2ನೇ ಅಧ್ಯಾಯ 20ನೇ ವಚನ. ಆದರೆ ನಿನ್ನ ಮೇಲೆ ಒಂದು ತಪ್ಪು ಹೊರಿಸಬೇಕಾಗುತ್ತದೆ. ಅದೇನೆಂದರೆ, ಯೆಜೆಬೇಲ್ ಎಂಬ ಆ ಹೆಂಗಸು ತನ್ನನ್ನು ಪ್ರವಾದಿನಿ ಎಂದು ಹೇಳಿಕೊಂಡು ಜಾರತ್ವ ಮಾಡಬಹುದೆಂದು, ವಿಗ್ರಹಗಳಿಗೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನಬಹುದೆಂದು ನನ್ನ ದಾಸರಿಗೆ ಬೋಧಿಸುತ್ತಾ ಅವರನ್ನು ತಪ್ಪಾದ ಮಾರ್ಗದಲ್ಲಿ ಸೇರಿಸುತ್ತಿರುವಲ್ಲಿ ನೀನು ಅವಳನ್ನು ತಡೆಯದೆ ಬಿಟ್ಟಿರುವುದೇ. ಥ್ಯಾಂಕ್ ಯು. ನೋಡಿ ಪ್ರಿಯ ಸಹೋದರ ಮತ್ತು ಸಹೋದರರೇ, ಇಲ್ಲಿ ಏನಾಗ್ತಿದೆ ಅಂದ್ರೆ ಕನ್ಫ್ಯೂಷನ್ ಮಾಡ್ತಾ ಇದ್ದಾರೆ. ಹೇಗೆ ಎಜಿಬೇಳು
ಎಲಿಯನ ಕಾಲಘಟ್ಟದಲ್ಲಿ ಯಾವ ರೀತಿ ಕನ್ಫ್ಯೂಷನ್ಸ್ ನ ಕ್ರಿಯೇಟ್ ಮಾಡಿದ್ರು, ಅದೇ ಪ್ರಕಾರ ಈಗ ಸಭೆಯಲ್ಲಿರುವಂತ ಕ್ರಿಸ್ತನ ಸಭೆಯಲ್ಲಿರುವಂತ ಸಹೋದರ ಸಹೋದರಿಯರನ್ನ ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಕ್ರಿಸ್ತನ್ಗಾಗಿ ಓಡ್ತೀನಿ ಅಂತ ಇರುವಂತ ಸಹೋದರ ಸಹೋದರಿಗೆ ತುಂಬಾ ಕಷ್ಟಕರವಾದಂತ ರೀತಿಯಲ್ಲಿ ಮರಣ ಮಾಡುವಂತ ಒಂದು ಸನ್ನಿವೇಶ ನಡೆಯುತ್ತಂತೆ. ಇದೇನು ಬ್ಯಾಬಿಲೋನಿಂದ ಇದು ಬರುತ್ತಾ? ಇಲ್ಲ ರೀ, ನಾವು ಆದಷ್ಟು ಬ್ಯಾಬಿಲೋನ ಬಿಟ್ಬಿಟ್ಟಿದೀವಿ. ಬಟ್ ಕೆಲವು ಒಂದು ವಿಚಾರದಲ್ಲಿ ಬಿಟ್ಟಿರದೆ ಹೋದವರು ಬಿಟ್ಟೇ ಬಿಡ್ತಾರೆ. ಆದ್ರೆ ಮುಂಬರುವಂತ ದಿನದಲ್ಲಿ ನಮ್ಮ ಒಂದು ಚಿಕ್ಕ ಹಿಂಡಿನ ಒಂದು ಗುಂಪಿನಲ್ಲೇನೆ 2ನೇ ಮರಣಕ್ಕೆ ಹೋಗ್ತೀನಿ ಅನ್ನೋ ಒಂದು ಸದಸ್ಯರುಗಳು, ಮಹಾಸಭಾಮುಖಕ್ಕೆ ಹೋಗುವಂತ ಸದಸ್ಯಗಳಿಂದಲೂ ಕೂಡ ಈ ಒಂದು ಚಿಕ್ಕ ಹಿಂಡಿಗೆ ತೊಂದರೆ ಆಗುವಂತ ಒಂದು ಲಕ್ಷಣಗಳು ಹೆಚ್ಚಾಗಿ ಕಾಣಲ್ಪಡ್ತದೆ ಪ್ರಿಯರು. ಆದ್ರೆ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ, ಇದು ಹಾಗೆ ಆಗತ್ತೆ ಅಂತ ಅನ್ಕೊಂಡು ನಮ್ ಓಟನ ನಾವು ಓಡೋದನ್ನ ನಿಲ್ಸ್ಬಿಡೋದಲ್ಲ ರೀ. ಇದನ್ನೆಲ್ಲ ಓವರ್ಕಮ್ ಮಾಡ್ಬೇಕು. ಹೆಂಗೆ ಎಲ್ಲಿ ಓವರ್ಕಮ್ ಮಾಡಿದ್ರು, ಹೆಂಗೆ ಯೋಹಾನ್ರು ಸತ್ಯನೇ ಹೇಳಿ ಸತ್ಯಕ್ಕಾಗೇನೆ 1 ವರ್ಷಗಳ ಕಾಲ ಜೈಲಿನಲ್ಲಿ ವನವಾಸನ ಅನುಭವಿಸಿ ತಂದೆಯ ದೇವ್ರ ಬಳಿಗೆ ಹೋದ್ರು. ಆ ರೀತಿ ನಾವುಗಳು ಕೂಡ ಈ ಒಂದು ಲೋಕನ ಎದುರಿಸ್ಬೇಕಾಗಿದೆ, ಎದುರಿ ನಿಂತಿ ನಾವು ಗೆಲ್ಬೇಕಾಗಿದೆ ಪ್ರಿಯರೇ. ನೆಕ್ಸ್ಟ್ ಪ್ಯಾರ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರ ನವಿತಾ ಸಿಸ್ಟರ್ ರೀಡ್ ಮಾಡಿ. ಹೆರೋದನು, ಹೆರೋದ್ಯಳು ಮತ್ತು ಸಲೋಮೆ. ತನಗೆ ಉತ್ತರಾಧಿಕಾರಿಗಳಾಗಲು ಆಕಾಂಕ್ಷೆಯಿದ್ದ ಹಲವು ಮಕ್ಕಳನ್ನು ದೊಡ್ಡ ಹೆರೋದನು ಬಿಟ್ಟು ಹೋಗಿದ್ದನು. ತಾನು ರಾಣಿಯಾಗಬಹುದೆಂದು ನಿರೀಕ್ಷಿಸಿ ಹೆರೋದ್ಯಳು ಇವರಲ್ಲಿ ಹಿರಿಯ ಮಗನನ್ನು ಮದುವೆಯಾಗಿದ್ದಳು. ರೋಮಾಯರ ಚಕ್ರವರ್ತಿಯು ಇದಕ್ಕೆ ಪ್ರತಿಯಾಗಿ ಈ ಪಾಠದಲ್ಲಿ ಬರುವ ಹೆರೋದನಾದ ಅಂತಿಪನನ್ನು ರಾಜನನ್ನಾಗಿ ಆಯ್ಕೆ ಮಾಡಿದ್ದನು. ಆನಂತರ ಹೆರೋದ್ಯಳು ದೃಢವಾದ ಇಚ್ಛೆಯುಳ್ಳವನಾಗಿದ್ದು ರಾಣಿಯಾಗಲು ಮಹದಾಕಾಂಕ್ಷಿತಳಾಗಿ ಅಂತಿಪನನ್ನು ತನ್ನ ಮೇಲೆ ಮನಸೂರೆಗೊಳ್ಳುವ ಪ್ರಭಾವವನ್ನು ಬೀರಿ ಆತನು ತನ್ನ ಮೊದಲಿನ ಹೆಂಡತಿಯನ್ನು ತ್ಯಜಿಸಿ ಬದಲಾಗಿ ಈಕೆಯನ್ನು ರಾಣಿಯನ್ನಾಗಿ ಅಂಗೀಕರಿಸಿಕೊಳ್ಳುವಂತೆ ಮಾಡಿದ್ದಳು. ಸ್ನಾನಿಕನಾದ ಯೋಹಾನು ಪಾಪಕ್ಕೆ ವಿರೋಧವಾಗಿ ಉಪದೇಶಿಸುವನಾಗಿದ್ದು ಇದನ್ನು ಕಾನೂನು ಬಾಹಿರವಾದ ಒಂದುಗೂಡುವಿಕೆಯೆಂದು ಬಹಿರಂಗವಾಗಿ ಸ್ಪಷ್ಟವಾದ ರೀತಿಯಲ್ಲಿ ಸಾರಿ ಹೇಳುತ್ತಿದ್ದನು. ತನ್ನ ಮೊದಲಿನ ಹೆಂಡತಿಯಿಂದ ಪ್ರತ್ಯೇಕವಾಗಿ ತನ್ನ ಅಣ್ಣನಾದ ಫಿಲಿಪ್ಪನ ಹೆಂಡತಿಯನ್ನು ಅನೈತಿಕವಾಗಿ ಇಟ್ಟುಕೊಂಡವನಾಗಿದ್ದು ಹೆರೋದನು ಮತ್ತು ಆತನ ಪತ್ನಿಯು ವ್ಯಭಿಚಾರದಲ್ಲಿ ಜೀವಿಸುತ್ತಿದ್ದಾರೆಂದು ಸಾರುತ್ತಿದ್ದನು. ಇಂಥ ಹಮ್ಮುಗಾರಿಕೆ, ಮಹದಾಕಾಂಕ್ಷೆ, ಧರ್ಮಭ್ರಷ್ಟ ಮನೋಭಾವವುಳ್ಳ ವ್ಯಕ್ತಿಗಳಾದ ಹೆರೋದನು ಮತ್ತು ಆತನ ಹೆಂಡತಿಯು ರಾಜ ದಂಪತಿಗಳಾದ ತಮ್ಮ ನಡತೆಯ ವಿಷಯವಾಗಿ ಪ್ರಶ್ನಿಸುವ ಯಾವುದೇ ಉಪದೇಶಕರ ವಿರುದ್ಧವಾಗಿ ಕೋಪಕ್ರೋಧದ ಭಾವನೆಯನ್ನು ಹೊಂದಿರುವುದು ಆಶ್ಚರ್ಯವೇನಲ್ಲ. ಇದರ ಫಲವು ಯೋಹಾನನ ಸೆರೆವಾಸ. ಈ ಕ್ರಮವು ಯೋಹಾನನ ಉಪದೇಶದ ಬಗ್ಗೆ ತಾನು ಭೀತಿಗೊಳಗಾಗಲು ಎಲ್ಲ ರೀತಿಯ ಕಾರಣವಿದ್ದ ಹೆರೋದಿಯಳ ಪ್ರಚೋದನೆಯಾಗಿತ್ತೆಂಬುದು ಸ್ಪಷ್ಟವಾಗಿತ್ತು. ಹೆರೋದನು ಆತ್ಮಸಾಕ್ಷಿ ಪೀಡನ ಭಾವವನ್ನೇನಾದರೂ ಹೊಂದಿದ್ದೇ ಆಗಿದ್ದರೆ, ಇಲ್ಲವೇ ಜನರೇನಾದರೂ ಈ ವಿಷಯದಲ್ಲಿ ಎಚ್ಚೆತ್ತವರಾಗಿ ಆತನ ಆತ್ಮಸಾಕ್ಷಿಯನುಸಾರ ಕ್ರಮವೇನಾದರೂ ತೆಗೆದುಕೊಳ್ಳುವಂತೆ ಪ್ರಭಾವ ಬೀರಿದ್ದೇ ಆದರೆ, ಆಕೆಯು ಹೆರೋದಿಯಳ ಹಿತಾಸಕ್ತಿಗಳಿಗೆ ಅದು ಖಂಡಿತವಾಗಿ ಮಾರಕವಾಗುತ್ತಿತ್ತು. ತಾನು ಜೀವಿತದ ಪ್ರತಿಷ್ಠೆಯನ್ನೇ ತ್ಯಾಗ ಮಾಡಿ ಪಡೆದ ಈ ಅತ್ಯುನ್ನತವಾದ ಸಾಮಾಜಿಕ ಸ್ಥಾನಮಾನವನ್ನು ಕಳೆದುಕೊಳ್ಳುತ್ತಿದ್ದು ಮಾತ್ರವಲ್ಲದೆ, ಆಕೆಯು ಎಲ್ಲವನ್ನೂ ಕಳಕೊಂಡವಳಾಗಿ ನಿರ್ಗತಿಗಳಾಗಿ ನೆಲೆಯಿಲ್ಲದೆ ಹೋಗುತ್ತಿದ್ದಳು. ಯೋಹಾನನು ಸೆರೆಯಾಗುವಾಗ ಆತನಿಗೆ ಮರಣ ವಿಧಿಸಲು ಆಕೆಯು ತನ್ನ ಗಂಡನನ್ನು ಪ್ರಚೋದಿಸಲು ಪರಿಶ್ರಮಿಸುತ್ತಿದ್ದು ಸ್ಪಷ್ಟವಾಗಿತ್ತು. ಆದರೆ ಯೋಹಾನನು ಒಬ್ಬ ಪ್ರವಾದಿಯೆಂದು ಎಣಿಸಿದ್ದ ಹೆರೋದನ ಜನರ ಮೇಲೆ ಇಂಥ ಕ್ರಮವನ್ನು ಜರುಗಿಸಲು ಆತನು ಪಡುತ್ತಿದ್ದ ಭಯವು ಆಕೆಯ ಪ್ರಭಾವವನ್ನು ಇಲ್ಲದಂತೆ ಮಾಡಿತ್ತು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸೋದರ ಮತ್ತು ಸೋದರರೇ, ಈ ಒಂದು ಕಥೆಯಲ್ಲಿ 3 ಜನ ತುಂಬಾ ಪ್ರಮುಖವಾದಂತ ವ್ಯಕ್ತಿಗಳು. ಒಂದು ಹೆರೋದ್ಯಳು ಅಂದ್ರೆ ಅವರ ಹೆಂಡತಿ, ಮತ್ತೆ ಸಲೋಮೆ ಅವರ ಮಗಳು. ನೋಡಿ ಪ್ರಿಯರೇ, ಇಲ್ಲಿ ಏನಾಗಿದೆ ಅಂತಂದ್ರೆ, ಫಿಲಿಪ ಅಂತ ಅನ್ಬಿಟ್ಟು ಒಬ್ಬ ಅಣ್ಣ ಇರ್ತಾನೆ. ಅವನು ತನ್ನ ಏನಾಗೋಗುತ್ತೆ ಅಂತಂದ್ರೆ, ಅವನ ಹೆಂಡತಿ ಹೆರೋದಳು. ಅವ್ರನ್ನ ತ್ಯಜಿಸಿ ಏನ್ ಮಾಡ್ಬೇಕಾಗಿತ್ತು, ಈ ಹೆರೋದನ್ನ ಮದುವೆ ಆಗ್ಬೇಕಾಗಿತ್ತು. ಆದ್ರಿಂದ ವಂಚನೆಗಳನ್ನ ಮಾಡಿ ವಂಚಿಕವಾಗಿ ಆಕಾಂಕ್ಷೆಗೆ ಒಳಗಾಕ್ಸಿ ಒಂದು ಪ್ರಚೋದನೆಯಿಂದ ಏನ್ ಮಾಡೋಗ್ತಾಳೆ ಅಂತಂದ್ರೆ, ಮೊದಲನೇ ಹೆಂಡತಿ ಬಿಡಿಸಿ 2ನೇ ಹೆಂಡತಿಯಾಗಿ ಇವರು ಬಂದು ಮದುವೆ ಆಗೋಗ್ಬಿಡ್ತಾರೆ ಪ್ರಿಯರೇ. ಇದು ಏನಾಗಿದೆ ಅಂತಂದ್ರೆ, ನ್ಯಾಯ ಪ್ರಮಾಣದಲ್ಲಿ ತುಂಬಾ ದೊಡ್ಡವಾದಂತ ಒಂದು ತಪ್ಪು ಪ್ರಿಯರೇ. ಇದೇನು ಸಾಮಾನ್ಯ ಜನರು ಮಾಡ್ತಿರೋಂಥದ್ದಾಗಿದ್ರೆ ಅದು ಒಂದು ಕನ್ಸಿಡರ್ ಮಾಡಂಗಿಲ್ಲ, ಅದು ಕೂಡ ತಪ್ಪೇನೆ. ಆದ್ರೆ ಧರ್ಮಶಾಸ್ತ್ರದ ಒಂದು
ಪಂಡಿತರು ಮತ್ತೆ ಜ್ಞಾನನ ಹೇಳುವಂತ ಒಂದು ಜ್ಞಾನೋಕ್ತಿಗಳೆಲ್ಲ ಇರುವಂತ ಒಂದು ಸ್ಥಳ, ಶಿಕ್ಷಣ ಕೊಡುವಂತ ಒಂದು ಜಾಗ. ಆ ಒಂದು ಜಾಗದಲ್ಲಿ ಇಂತ ಒಂದು ನೀಚವಾದಂತ ಕೆಲಸ ನಡೆದಿರೋದನ್ನ ಯಾರು ಕೂಡ ಖಂಡಿಸಕ್ ಆಗ್ತಿರಲಿಲ್ಲ. ಆದ್ರೆ ಸ್ಥಾನಿಕಾಂತ ಯೋಹಾನ ಇದನ್ನ ಗುರುತಿ ಇಟ್ಟು ಇದು ಮಾಡಿರೋ ತಪ್ಪು ಅಂತ ಅನ್ಬಿಟ್ಟು ಎಲ್ರ ಮುಂದೆ ಹೇಳೋದಲ್ದಂತೆನೆ ಎಲ್ಲೇ ಹೋದ್ರು ಕೂಡ ಇದ್ರ ಬಗ್ಗೆನೆ ಅವರು ಟಾಕಿಂಗ್ ಮಾಡ್ತಾ ಇದ್ರು, ಇದನ್ನೇ ಹೇಳ್ತಾ ಇದ್ರು. ಇದನ್ನ ನೋಡಿ ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ ಹೆರೋದ ಸೆರೆಮನೆಗಷ್ಟೇ ಹಾಕಕ್ ಸಾಧ್ಯ ಆಗಿದ್ದು, ಆದ್ರೆ ಕೊಲ್ಸೋದೇ ಆಗ್ಲಿ, ಒಂದು ಅಪರಾಧಿ ಅಂತ ಅನ್ಬಿಟ್ಟು ಪರಿಗಣಿಸೋದೇ ಆಗ್ಲಿ ಏನು ಮಾಡಕ್ ಆಗ್ತಿರ್ಲಿಲ್ಲ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಬಟ್ ಒಂದಲ್ಲ ಒಂದು ದಿನ ಏನಾಗುತ್ತೆ, ಒಂದ್ ಸನ್ನಿವೇಶ ಬರುತ್ತೆ. ಆಗ ಪ್ರವಾದಿಯಾದಂತ ಸ್ಥಾನಿಕಾಂತ ಯೋಹಾನನು ತನ್ನ ಜೀವನ ಕಳ್ಕೊಳ್ಳುವಂತ ಒಂದು ಸನ್ನಿವೇಶ ಇಲ್ಲಿ ನಡೆದಿರೋದನ್ನ ನಾವು ನೋಡ್ತಾ ಇದೀವಿ. ಸೊ ನೆಕ್ಸ್ಟ್ ಪ್ಯಾರ ನಾವು ರೀಡ್ ಮಾಡೋಣ. ಸಂಚು ಮಾಡುವುದನ್ನು ಇನ್ನೂ ಮುಂದುವರೆಸಿದ್ದ ರಾಣಿಯು ರಾಜನ ಹುಟ್ಟುಹಬ್ಬದಲ್ಲಿ ನಡೆದ ಔತಣಕೂಟದಲ್ಲಿನ ಲಾಭವನ್ನು ಪಡೆಯಲು ನಿರ್ಧರಿಸಿದಳು. ಆಕೆಯು ರಾಜನ ಮನೋಪ್ರವೃತ್ತಿಯನ್ನು ಅರಿತಿದ್ದಳು ಮತ್ತು ಇಂಥ ಸಂದರ್ಭಗಳಲ್ಲಿ ಸಂಭ್ರಮ ಉಲ್ಲಾಸಗಳಿದ್ದು ಅಮಲೇರಿಸುವ ಮದ್ಯವನ್ನು ಸಾಮಾನ್ಯ ಮಿತಿಗಿಂತಲೂ ಹೆಚ್ಚು ಬಳಸುವುದು ವಾಡಿಕೆಯಲ್ಲಿತ್ತು. ಪುರುಷರು ಸೇರಿರುವ ಇಂಥ ಕೂಟಗಳಲ್ಲಿ ಹೆಚ್ಚು ಕಡಿಮೆ ಪಾರದರ್ಶಕವಾದ ಉಡುಪು ಧರಿಸಿದ ಹುಡುಗಿಯರಿಂದ ಇಂದ್ರಿಯ ಪ್ರಚೋದನಾ ನೃತ್ಯಗಳನ್ನು ಏರ್ಪಡಿಸುವುದು ಆಗಿನ ಕಾಲದ ವಾಡಿಕೆಯಾಗಿದ್ದು, ರಾಜನು ಏರ್ಪಡಿಸಿದ್ದ ಈ ಮೋಜಿನ ಕೂಟದಲ್ಲಿ ತನ್ನ ಹಿಂದಿನ ದಾಂಪತ್ಯದ ಫಲವಾಗಿ ಹುಟ್ಟಿದ ಮಗಳಾದ ಸೊಲೋಮಿಯು ಇಂಥ ಒಂದು ವಿಶೇಷ ಗೌರವಕ್ಕೆ ಪಾತ್ರಳಾಗುವಂತೆ ಈ ಸಂದರ್ಭವನ್ನು ಆಕೆಯು ಬಳಸಿಕೊಂಡಿದ್ದಳು. ಆಕೆಯು ರೂಪಿಸಿದ ಈ ಪಿತೂರಿಯು ಅತಿ ಯಶಸ್ಸನ್ನು ಕಂಡಿತ್ತು. ರಾಜನು ಮತ್ತು ಆಸ್ಥಾನಿಕರು ಮೆಚ್ಚಿಕೊಂಡರು. ಅಲ್ಲದೆ ಇಂಥ ಒಂದು ಸಂದರ್ಭಗಳಲ್ಲಿ ಸಾಮಾನ್ಯವಾಗಿ ನೀಡುತ್ತಿದ್ದ ಅಲ್ಪ ಉಡುಗೊರೆಗಳಿಗೆ ಬದಲಾಗಿ ದ್ರಾಕ್ಷಾರಸದ ಅಮಲಿನಲ್ಲಿಯೂ ಮತ್ತು ತನ್ನ ಸಾಕು ಮಗಳಿಗೆ ಮಾಡಿದ ತನ್ನ ಶ್ಲಾಘನೆಯ ಬರದಲ್ಲಿ ಆತನು ಆಕೆಯನ್ನು ತನಗೆ ಏನು ಬೇಕಾದರೂ, ಅಂದರೆ ಮಾರ್ಕನ್ನು ಹೇಳಿರುವಂತೆ ತನ್ನ ಅರ್ಧ ರಾಜ್ಯವನ್ನಾದರೂ ಸಹ ಕೇಳಿಕೊಳ್ಳಲು ಹೇಳಿದ್ದನು ಎಂಬುದೇ. ನೋಡಿ ಪ್ರಿಯ ಸಹೋದರ ಮತ್ತು ಸಹೋದರಿ, ಇದು ತುಂಬಾ ಒಂದು ಪ್ರೀ ಪ್ಲಾನ್ ಆಗಿತ್ತು. ರಾಣಿ ಆಗಿರುವಂತ ಹೆರೋದಳು ಏನ್ ಮಾಡ್ತಾ ಇದ್ದಾಳೆ ಅಂತಂದ್ರೆ, ಹೆರೋದನ ಒಂದು ಚಲನೆ ವಲನೆ, ಹೆರೋದ ಯಾವ ಒಂದು ಸಂದರ್ಭದಲ್ಲಿ ಯಾವ ರೀತಿ ಇರ್ತಾನೆ ಅದನ್ನೆಲ್ಲನೂ ಕೂಡ ಅರ್ತಿರೋದಾಗಿದ್ದಾಗ ಈ ಒಂದು ಸಂಭ್ರಮ ಉಲ್ಲಾಸ ಬರುವಂತ ಒಂದು ದಿನಕ್ಕಾಗೇನೆ ಕಾಯ್ತಾ ಇದ್ಲು ಪ್ರಿಯ ಸಹೋದರ ಮತ್ತು ಸಹೋದರರೇ. ಇಲ್ಲಿ ಸಾಕು ಮಗಳು ಕೂಡ ಇದ್ಲು. ಅವಳೇ ಯಾರು ಅಂದ್ರೆ ಸೊಲೋಮಿ ಪ್ರಿಯರೇ. ಇಲ್ಲೇನಂತಂದ್ರೆ ಅಲ್ಲಿ ಆಗಿನ ಕಾಲದಲ್ಲೆಲ್ಲ ಒಂದು ವಾಡಿಕೆ ಏನಂತ ಅಂತಂದ್ರೆ ಈ ನೃತ್ಯ ಪ್ರದರ್ಶನಗಳನ್ನೆಲ್ಲ ಮಾಡುವಂತದ್ದು, ಒಂದು ಇಂದ್ರಿಯ ಚಟುವಟಿಕೆ ಅಂತ ನಾವು ನೋಡ್ಬೇಕಾದ್ರೆ ಒಂದು ಟ್ರಾನ್ಸ್ಪರೆಂಟ್ ಬಟ್ಟೆಗಳಲ್ಲೆಲ್ಲ ಒಂದು ಕಲಾಕೃತಿಗಳನ್ನ ತೋರಿಸುವಂತ ಒಂದು ಸನ್ನಿವೇಶದ ಒಂದು ವೈಭಿನ್ಯವಾದಂತ ಒಂದು ನೃತ್ಯ ಚಟುವಟಿಕೆಗಳನ್ನ ಮಾಡ್ಬಿಟ್ರು ಪ್ರಿಯರೇ. ಇದ್ರಿಂದ ಏನಾಗೋಗುತ್ತೆ ಅಂತಂದ್ರೆ ಬರೀ ಹೆರೋದ ಒಬ್ಬ ಮೆಚ್ಚುಗೆ ಅಲ್ಲ, ಅಕ್ಕಪಕ್ಕದಲ್ಲಿರೋರು ಎಲ್ರು ಕೂಡ ಏನ್ ಮಾಡೋದ್ರು ಅಂತಂದ್ರೆ, ಸೊಲೋಮಿ ತುಂಬಾ ಚೆನ್ನಾಗ್ ಮಾಡ್ಬಿಟ್ಟಿದ್ದಾರೆ, ಒಂದ್ ಒಳ್ಳೆ ನೃತ್ಯ ಮಾಡಿದ್ದಾರೆ, ಇವ್ರಿಗೆ ಸೂಕ್ತವಾದಂತ ಒಂದು ಉಡುಗೊರೆನ ನೀವು ಕೊಡ್ಲೇಬೇಕು ಅನ್ನೋ ರೀತಿ ಹೇಳ್ಬಿಟ್ರು. ಇಲ್ಲಿ ಅಮಲೇರ್ಬಿಟ್ಟಿದ್ದಾರೆ, ತುಂಬಾ ಸಿಕ್ಕಾಪಟ್ಟೆ ಅಮಲೇರಿರುವಂತ ಹೆರೋದ ಏನ್ ಮಾಡ್ಬಿಡ್ತಾನೆ ಅಂತಂದ್ರೆ ಅವನ ಮಾತಿನಲ್ಲೇ ಒಂದು ನಿಗಾ ಇರ್ಲಿಲ್ಲ, ಮತ್ತೆ ಹಿಡಿತ ಇಲ್ದೇ ಇರೋದ್ರಿಂದ ಏನ್ ಮಾಡ್ಬಿಡ್ತಾನೆ ಅಂತಂದ್ರೆ ಅಮಲೇರಿ ಅರ್ಧ ರಾಜ್ಯನೇ ಕೊಡೋದಕ್ಕೆ ಸಿದ್ಧರಾಗೋಗ್ತಾನೆ. ಅದು ಅಲ್ದಂತ ಸಾಕು ಮಗಳಲ್ವಾ, ಎಲ್ಲೋಗುತ್ತೆ ವಾಪಸ್ ನನಗೆ ಬರುತ್ತೆ ಅನ್ನೋ ಒಂದು ಲೆಕ್ಕಾಚಾರದಲ್ಲೂ ಕೂಡ ಇರ್ಬೋದು ಅಂತ ಅನ್ಬಿಟ್ಟು ನಾವು ನೋಡ್ತೀವಿ. ಬಟ್ ಆದ್ರೆ ರಾಣಿಯಾಗಿರೋಂತ ಹೆರೋದಳಿಗೆ ಇದು ಬೇಕಾಗಿರಲ್ಲ ಪ್ರಿಯರೇ. ಅರ್ಧ ರಾಜ್ಯ ಅಲ್ಲ, ಪೂರ್ತಿ ರಾಜ್ಯನೇ ಕಬಳಿಸ್ಬೇಕು ಅಂತಂದ್ರೆ ಅಡಚಣೆ ತೊಂದರೆ ಕೊಡ್ತಿದಂತ ಸ್ಥಾನಿಕಾಂತ ಯೋಹಾನ ಇರಬಾರ್ದು ಅನ್ನೋದೇ ಅವರ ಒಂದು ಕ್ಲಿಯರ್ ಪಿಕ್ಚರ್ ಆಗಿತ್ತು. ಆಗಿರೋದ್ರಿಂದ ಈ ಒಂದು ಸೆಲೋಮಿ ಮುಖಾಂತರ ಹೆರೋದಳು ಏನ್ ಮಾಡ್ತಾಳೆ ಅಂತಂದ್ರೆ ಸ್ಥಾನಿಕಾಂತ ಯೋಹಾನನ ಒಂದು ಸಂಹಾರನ ಮಾಡೋದಕ್ಕೆ ಇಚ್ಛಿಸ್ತಾಳೆ ಪ್ರಿಯರೇ. ನೆಕ್ಸ್ಟ್ ಪ್ಯಾರ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರ ದಿವ್ಯಾ ಸಿಸ್ಟರ್ ಓದ್ತೀರಾ? ನಿಮ್ಮ ಹತ್ರ ಇದೆಯಾ ಟೆಕ್ಸ್ಟ್ ಬುಕ್? ಓಕೆ ಬ್ರದರ್, ಓದ್ತೀನಿ. ಥ್ಯಾಂಕ್ ಯು ಸಿಸ್ಟರ್. ಅರಸನು ಮಾಡಿಕೊಂಡ ಕೆಟ್ಟ ವ್ಯಾವಹಾರಿಕ ಒಪ್ಪಂದ. ಕೇವಲ ಮದ್ಯದ ಅಮಲು ಹಾಗೂ ಭಾವೋದ್ವೇಗದಿಂದ ಕೂಡಿದ ಅಸ್ಥಿಮಿತವಾದ ನಿರ್ಣಯದ ಮೂಲಕವಾಗಿ ಮಾತ್ರ ಇಂಥ ದುಡುಕಿನ ವಾಗ್ದಾನವನ್ನು ನೀಡಿ ಮೂಲ ಪ್ರತಿಗಳಲ್ಲಿ ಸೂಚಿತವಾಗಿರುವಂತೆ ಅದಕ್ಕಾಗಿ ಅನೇಕ ಆಣೆಗಳನ್ನಿಟ್ಟುಕೊಳ್ಳಲು ಸಾಧ್ಯ.
ಕರ್ತನ ಜನರು ಪಡೆದಿರುವ ಪ್ರಯೋಜನಕರವಾದ ಅಂಶಗಳಲ್ಲಿ ಒಂದು ಇಲ್ಲಿರುವುದು. ಅವರು ಇಂಥ ಒಂದು ಅತಿರೇಕಗಳು ಮತ್ತು ಅದರಿಂದ ಉಂಟಾಗುವ ಸಹಜವಾದ ನಿರ್ಣಯಗಳ ತಿರುಚುವಿಕೆಯಿಂದ ಕಾಪಾಡಲ್ಪಟ್ಟಿರುವುದು ಮಾತ್ರವಲ್ಲದೆ, ಇದನ್ನು ಮಿಗಿಲಾಗಿ ಅಪೊಸ್ತಲರನ್ನು ತಿಳಿಸಿರುವಂತೆ ಅವರು ಶಿಕ್ಷಣದ ಸ್ವಸ್ಥಚಿತ್ತದ ಆತ್ಮವನ್ನು ಪಡೆದಿರುವರು. 2 ತಿಮೋಥಿ 1:7. ಕ್ರಿಸ್ತನಲ್ಲಿದ್ದ ಮನಸ್ಸು ಅಂದರೆ ಕ್ರಿಸ್ತನ ಮನೋಭಾವವು ಹೃದಯಗಳನ್ನು ಇಂಥ ಅವಿವೇಕತನಗಳಿಂದ ಮೇಲಕ್ಕೆ ತಂದು ಬಹು ವಿವೇಚನಾತ್ಮಕವಾದ ಸಂಗತಿಗಳ ಕಡೆಗೆ ಅದನ್ನು ಕೊಂಡು ತರುವುದು. ವಸ್ತುವಿನ ನಿಜವಾದ ಮೌಲ್ಯವನ್ನು ಅಳೆಯುವಂತೆ ಅದು ನಮ್ಮನ್ನು ಮಾಡುವುದು. ಆದರೆ ಲೌಕಿಕ ಮನೋಭಾವ, ಹೆಮ್ಮೆಯ ಮನೋಭಾವ, ಅಸೂಯೆ, ಭಾವಕ್ಕೆ ಕಡಿಮೆಯಲ್ಲದ ಮಹದಾಕಾಂಕ್ಷೆಗಳು ತೆಗೆಯಲಾಗುವ ನಿರ್ಣಯಗಳನ್ನು ತಿರುಚಿ ತಪ್ಪು ಮೌಲ್ಯಗಳ ಕಡೆಗೆ ನಡೆಸುವ ಪ್ರವೃತ್ತಿಯುಳ್ಳದ್ದಾಗಿರುವುದು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈ ಅರಸನು ಮಾಡ್ಕೊಂಡಂತ ಒಂದು ಕೆಟ್ಟ ವ್ಯವಹಾರ ಒಂದು ಏನಾಗಿತ್ತು ಅಂತಂದ್ರೆ ಅಮೂಲ್ಯರದ್ದು ಪ್ರಿಯರೇ. ನೋಡಿ, ಎಂತ ಒಂದು ಅಮಲನ್ನ ಏರ್ಬಿಟ್ಟಿದ್ದ ಅಂತಂದ್ರೆ ಅವನ ಮಾತಿನಲ್ಲೇ ಅವನಿಗೆ ಒಂದು ದಾಟಿ ಅನ್ನೋದು ಇರ್ಲಿಲ್ಲ. ಮತ್ತೆ ಅವನು ಏನು ಹೇಳ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ ಒಂದು ಪರಿಜ್ಞಾನನೂ ಕೂಡ ಇರಲಿಲ್ಲ ಪ್ರಿಯರೇ. ಅಲ್ಲಿ ನೆರೆ ಹೊರೆದಿರೋರೆಲ್ರು ಕೂಡ ಸರಳವಾಗಿದ್ರು. ಅವನೇನೇ ಹೇಳಿದ್ರು ಕೂಡ ಇದೇ ನಿಜ, ಇದೇ ಆಜ್ಞೆ, ಇದೇ ಒಂದು ಶಾಸನ ಅನ್ನೋ ರೀತಿಯಲ್ಲೇ ಅವರು ಕೂಡ ಬಿಂಬಿಸ್ತಿದ್ರು ಪ್ರಿಯರೇ. ಆ ಸಂದರ್ಭದಲ್ಲಿ ಇವನು ಮಾಡಿರೋದು ತುಂಬಾ ತಪ್ಪು ಅಂತ ಅಂದ್ಬಿಟ್ಟು ಇಲ್ಲಿ ಪರಿಗಣಿಸ್ತಾ ಇದ್ದಾರೆ. ಬಟ್ ನಮಗೆ ಕ್ರಿಸ್ತನ ಮಕ್ಕಳಾಗಿರೋಂಥವ್ರು ನಮಗೇನ್ ಹೇಳ್ತಾ ಇದಾರೆ ಅಂದ್ರೆ ಮಾರ್ಗಸೂಚನೆ ಅಂತಂದ್ರೆ ನೋಡಿ, 2 ತಿಮೋಥಿ 1:7 ಓದಿ. 2 ತಿಮೋಥಿ 1:7 ಓದಿ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಶ್ವೇತಾ ಸಿಸ್ಟರ್, ಶ್ರೀಕಾಂತ್ ಬ್ರದರ್. 2 ತಿಮೋಥಿ 1:7 ಎಲ್ಲಿ ನಮ್ಮ ಶಾಂತಮ್ಮ ಸಿಸ್ಟರ್ ಓದಿ ಸಿಸ್ಟರ್. ಹೇಳುವುದನ್ನು ಯೋಚಿಸು. ಕರ್ತನು ಎಲ್ಲರಿಂದಲೂ ನಿನಗೆ ವಿವೇಕವನ್ನು ದಯಪಾಲಿಸುವನು. ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟವನು, ದಾವಿದನ ವಂಶದವನು. ಬ್ರದರ್ ಜಾಸ್ತಿ ಓದ್ಬಿಟ್ಟೆ ಸಿಸ್ಟರ್. 7 ಮಾತ್ರ ಓದಿ. 2 ತಿಮೋಥಿ 1:7. 2ನೇ ಅಧ್ಯಾಯ 7ನೇ ಅಲ್ವಾ? 2ನೇ ಅಧ್ಯಾಯ 1ನೇ ಅಧ್ಯಾಯ 7ನೇ. ಸಾರಿ 7ನೇ. ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಏಡಿತನದ ಆತ್ಮವಲ್ಲ. ಒಂದು ನಿಮಿಷ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಮ್ಗೆ ಯೇಸು ಕ್ರಿಸ್ತರು ತಿಳಿಸ್ತಿರುವಂತ ಒಂದು ಸಂಗತಿ ಏನಂತ ನಾವು ನೋಡ್ಬೇಕಾದ್ರೆ, ತುಂಬಾ ವಿಶೇಷವಾದಂತ ಒಂದು ಜ್ಞಾನ ನಮಗ್ ಕೊಟ್ಟಿರ್ಬೇಕಾದ್ರೆ, ಇಂಥ ಒಂದು ಸನ್ನಿವೇಶದಲ್ಲಿ ನಾವು ನೋಡ್ಬೇಕಾದ್ರೆ ವಿರೋಧ ಯಾವ ರೀತಿ ಎಡವಿ ಬಿದ್ನೋ ಅಂತ ಒಂದು ಎಡವಿ ಬೀಳುವಂತ ಒಂದು ಜ್ಞಾನ ನಮಗ್ ಕೊಟ್ಟಿಲ್ಲ. ನಮಗ್ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ, ನಮಗ್ ದೇವರು ಕೊಟ್ಟಿರುವಂತ ಒಂದು ಆತ್ಮ, ಪವಿತ್ರಾತ್ಮ ಶಕ್ತಿ ಯಾವುದು ಅಂತಂದ್ರೆ ಸತ್ಯ, ಬಲ, ನಿರೀಕ್ಷೆ, ದೇವರ ಒಂದು ಅನ್ಯೋನ್ಯತೆಗೆ ಸೇರುವಂತ ಒಂದು ಸಂಕಲ್ಪಗಳನ್ನ ನಮಗ್ ಕೊಟ್ಟಿರೋದು. ಆಗಿರೋದ್ರಿಂದ ನಾವು ಇಂಥ ಒಂದು ಚಟುವಟಿಕೆಗಳಿಗೆ ಬೀಳದೇನೆ ನಾವು ಮಾತನಾಡುವಂತ ಮಾತುಗಳಲ್ಲೇ ಆಗ್ಲಿ, ನುಡ್ಕೊಳ್ಳುವಂತ ಒಂದು ರೀತಿಗಳಲ್ಲೇ ಆಗ್ಲಿ ಸೂಕ್ತವಾಗಿರ್ಬೇಕು ಅನ್ಬಿಟ್ಟು ನಮ್ಗೆ ಭಾವೈಕ್ಯತೆನ ತಿಳಿಸ್ತಾ ಇರೋದು. ನೆಕ್ಸ್ಟ್ ಪ್ಯಾರ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರ ಅನು ಸಿಸ್ಟರ್ ರೀಡ್ ಮಾಡಿ. ಇದಕ್ಕೆ ಅನುಗುಣವಾಗಿ ನಾವು ಹಲವಾರು ಕೆಟ್ಟದಾದ ವ್ಯವಹಾರ ಒಪ್ಪಂದಗಳು ಇರುವುದು ನೆನಪಿಗೆ ತಂದುಕೊಳ್ಳುವವರಾಗಿದ್ದೇವೆ. ಅಬ್ರಹಾಮನಿಗಾದ ವಾಗ್ದಾನಕ್ಕೆ ಶಾರೀರಿಕ ರೀತಿಯಲ್ಲಿ ಬಾಧ್ಯನಾಗಿ, ಇಸಾಕನ ಚೊಚ್ಚಲ ಮಗನಾಗಿ ಹುಟ್ಟಿದವನಾಗಿ, ತನ್ನ ಚೊಚ್ಚಲುತನದ ಹಕ್ಕನ್ನು 1 ಬಟ್ಟಲು ಅಲಸಂದಿ ಗುಗ್ಗುರಿ ಕಾಳಿಗಾಗಿ ಮಾರಿದ ಏಸಾವನ ಸಂಗತಿಯು ಈ ಇತರ ದೃಷ್ಟಾಂತಗಳಲ್ಲಿ ಒಂದು. ಯೂದನ ಕೆಟ್ಟ ವ್ಯವಹಾರ ಒಪ್ಪಂದವನ್ನು ನೆನಪಿಗೆ ತಂದುಕೊಳ್ಳುವವರಾಗಿದ್ದೇವೆ. ಇದರಲ್ಲಿ ಆತನು 30 ಬೆಳ್ಳಿ ನಾಣ್ಯಗಳಿಗಾಗಿ
ತನ್ನ ಕರ್ತನನ್ನು ಮಾರಿ ಸರ್ವವನ್ನು ಕಳಕೊಂಡನು. ಹೆರೋದನದು ಈ ದುಷ್ಟ ಅಥವಾ ಈ ದುಬಾರಿ ವ್ಯವಹಾರ ಒಪ್ಪಂದಗಳಲ್ಲಿ ಒಂದು. ಪಾಠದಲ್ಲಿ ಉಲ್ಲೇಖಿತವಾದಂತೆ ಆತನು ತನ್ನ ಮನಃಶಾಂತಿಯನ್ನು ಕಳಕೊಂಡಿದ್ದನು. ಈ ಮಾತಿಗೆ ಅರಸನು ದುಃಖಪಟ್ಟರು. ತಾನು ಮಾಡಿದ ಅನ್ಯಾಯದ ಬಗ್ಗೆ ಯೋಚಿಸಿ ಆತನ ಮನಸ್ಸು ಆಗಾಗ್ಗೆ ತೊಂದರೆಗೊಳಗಾಗುತ್ತಿತ್ತೆಂಬುದನ್ನು ನಾವು ಖಚಿತ ಮಾಡಿಕೊಳ್ಳಬಹುದು. ಅಲ್ಲದೆ ಆತನು ಮಾಡುತ್ತಿದ್ದ ಇನ್ನೂ ಹೆಚ್ಚಿನ ಆಲೋಚನೆಯು ತಾನು ಎಸಗಿದ ಅಪರಾಧವು ದೇವರಿಗೆ ವಿಶೇಷ ಪ್ರಿಯರಾದವರಲ್ಲಿ ಒಬ್ಬನ ಅಂದರೆ ಒಬ್ಬ ಪ್ರವಾದಿಯ ವಿರೋಧವಾಗಿತ್ತೆಂಬ ವಿಷಯವಾಗಿರುವ ಸಂಭವವು ಬಹಳವಾಗಿತ್ತು. ಯೋಹಾನನ ಮರಣದವರೆಗೂ ಯೇಸುವಿನ ಜನಪ್ರಿಯತೆಯು ಎಲ್ಲಾ ಕಡೆಗಳಲ್ಲಿಯೂ ವ್ಯಾಪಿಸಿರಲಿಲ್ಲ ಎಂಬುದು ಸ್ಪಷ್ಟವಾಗಿತ್ತು. ಅದೇ ಸಮಯಕ್ಕೆ ಹೆರೋದನು ಈ ಸಂಗತಿಯನ್ನು ಕೇಳಿ ಗೊಂದಲಕ್ಕೀಡಾಗಿದ್ದನು. ಈ ದಿನಗಳಲ್ಲಿ ಸತ್ತವರ ಆತ್ಮಗಳನ್ನು ಸಂಪರ್ಕಿಸುವ ರೀತಿಯಲ್ಲಿ ಹೆರೋದನು ಗ್ರೀಕರ ಸಿದ್ಧಾಂತದ ಪ್ರಕಾರ ಸತ್ತವರು ನಿಜವಾಗಿಯೂ ಸತ್ತಿರುವುದಿಲ್ಲ, ಆದರೆ ಅವರಿಗೆ ಇತರ ವ್ಯಕ್ತಿಗಳ ಮೂಲಕ ಸಂಪರ್ಕಿಸುವ ಶಕ್ತಿ ಇರುವುದು ಎನ್ನುವುದರಲ್ಲಿ ನಿಜಾಂಶ ಇರುವುದೋ ಹೌದೋ ಅಲ್ಲವೋ ಎಂದು ಆಲೋಚಿಸಿ ಬೆರಗಾಗಿದ್ದನು. ಅವನ ಮನಸ್ಸು ತೊಂದರೆಗೆ ಈಡಾಗಿತ್ತಾದರೂ ಆತನು ಪಶ್ಚಾತ್ತಾಪ ಪಟ್ಟಿರಲಿಲ್ಲ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಇಲ್ಲಿ ನಮಗೆ ಹೇಳ್ತಿರುವಂತ ಒಂದು ಸಂಗತಿ ಏನಂತಂದ್ರೆ, ನೋಡಿ, ಅಬ್ರಹಾಮನ ಒಂದು ವಾಗ್ದಾನಗಳು, ಇಸಾಕನ ಒಂದು ವೈರಾಗ್ಯ, ಏಸಾವ ಪಟ್ಟಂತ ಒಂದು ಕಷ್ಟ, ಆಮೇಲೆ ನಾವು ನೋಡ್ಬೇಕಾದ್ರೆ ಯೂದ ಮಾಡದಂತ ಒಂದು ತಪ್ಪಾದಂತ ಒಂದು ಚಟುವಟಿಕೆ, ಇದೆಲ್ಲ ನಮ್ಗೆ ಪಾಠನೇ ಪ್ರಿಯ ಸಹೋದರ ಮತ್ತು ಸಹೋದರರೇ. ಈ ರೀತಿ ನಾವು ಎಡಬಾರ್ದು. ಏನಕ್ಕಂದ್ರೆ ಅಬ್ರಹಾಮನ ವಾಗ್ದಾನಕ್ಕೆ ಸೇರ್ಬೇಕಾಗಿರುವಂತ ನಾವು ಏಸಾಫನಂತೆ ಒಂದು ಆಹಾರಕ್ಕೋಸ್ಕರ, ಯೂದನ್ ತರ ಒಂದು ಹಣಕ್ಕೋಸ್ಕರ ನಮ್ಮ ಒಂದು ಸತ್ಯನ ನಾವು ಕಳ್ಕೊಳ್ಳೋದು ಸೂಕ್ತವಲ್ಲ ರೀ. ಇದು ನಿಮ್ಗೆ ಎಲ್ಲಾರ್ಗು ಹೇಳ್ತಿರುವಂತ ಒಂದು ಪಾಠ ಪ್ರಿಯರೇ. ನಮ್ಮಲ್ಲೂ ಕೂಡ ಈ ಒಂದು ಲೋಕದಲ್ಲಿ ನಮ್ಮನ್ನ ಟ್ರಾಪ್ ಮಾಡೋದಕ್ಕೋಸ್ಕರ ಏನೇನ್ ಬರ್ಬೋದು ಅಂತಂದ್ರೆ ಅನೇಕ ವಿಚಾರಗಳು ಬರ್ಬೋದು. ಲೋಕನ ಬಿಡಕ್ಕೆ ಆಗದಿರೋ ರೀತಿಯಲ್ಲಿ ನಮ್ಗೆ ಹಲವಾರು ವಿಚಾರಗಳು ನಮ್ಗೂ ಇಲ್ಲಿ ಕೂಡ ಬರ್ಬೋದು. ಇಲ್ಲಿ ಸಿಚುವೇಶನ್ಸ್ ಬೇರೆ ಇರ್ಬೋದು, ಬಟ್ ನಾವು ಕೂಡ ಹೆರೋದನ ತರಾನೇ ಆಗ್ಬಾರ್ದು ಪ್ರಿಯ ಸಹೋದರ ಮತ್ತು ಸಹೋದರರೇ. ಅದು ಅಲ್ದೇನೆ ಹೆರೋದ ಇನ್ನು ಯಾವ ರೀತಿ ಇದ್ದ ಅಂತ ನಾವು ನೋಡ್ಬೇಕಾದ್ರೆ, ಆತನು ದೇವರಿಂದ ದೂರವಾಗಿರೋದಂತೆನೆ ಪಶ್ಚಾತ್ತಾಪನೂ ಕೂಡ ಪಡೆದಂತೆನೆ ಗ್ರೀಕರ ಮಧ್ಯದಲ್ಲಿ ಅವನು ಸೇರಿ ಸತ್ತಂತವ್ರ ವ್ಯಕ್ತಿಗಳ ಬಗ್ಗೆನೂ ಕೂಡ ವಿಚಾರ ಮಾಡೋದಕ್ ತರ ಹೊಂಟೋದ. ಅಂದ್ರೆ ಅವನು ಆಲ್ರೆಡಿ ಅವನು ದೇವರಿಂದ ದೂರ ಆಗಿರೋಂತ ಒಂದು ವ್ಯಕ್ತಿನೇ ಆಗೋಗಿದ್ದ. ಅದರಲ್ಲೂ ಕೂಡ ಅವನ ಮನಸ್ಸೇ ಸರಿ ಇಲ್ದಿರೋ ರೀತಿ ಆಗೋಗ್ಬಿಟ್ಟಿತ್ತು ಅಂತಾನು ಕೂಡ ಇಲ್ಲಿ ಪತ್ರಿಕೆಯಲ್ಲಿ ನಮಗ್ ತಿಳಿಸ್ತಾ ಇದಾರೆ ಪ್ರಿಯ ಸಹೋದರ ಮತ್ತು ಸಹೋದರರ. ಆದುದರಿಂದ ನಮಗೆ ಏನಿದು ವಿಚಾರ ಅಂತ ನಾವು ನೋಡ್ಬೇಕಾದ್ರೆ, ಆಗಿರುವಂತ ಒಂದು ಸನ್ನಿವೇಶ ಈಚ್ ಅಂಡ್ ಎವ್ರಿ ಒನ್ ಕ್ರಿಸ್ತನ ಮಕ್ಕಳ ಅನ್ಸ್ಕೊಂಡಿರುವಂತ ನಮ್ಮಲ್ಲೂ ಕೂಡ ಈ ಒಂದು ಶೋಧನೆಗಳು ಬರೋದು ಸಹಜವಾಗಿದೆ. ಆಗಿರೋದ್ರಿಂದ ಪ್ರಿಯರೇ, ಎಡುವುದನ್ನಲ್ಲ, ಆ ರೀತಿ ಎಡುವುದೇ, ಮಾತಿನಲ್ಲಿ ಎಡುವುದೇ, ನಡವಳಿಕೆಯಲ್ಲೂ ಕೂಡ ಎಡುವುದೇ, ಸತ್ಯವಾಗಿ ನಾವು ನಡ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡುವಂತರಾಗಿರೋಣ. ನೆಕ್ಸ್ಟ್ ಪ್ಯಾರಾ ನಾವು ರೀಡ್ ಮಾಡಿ. ನೆಕ್ಸ್ಟ್ ಪ್ಯಾರಾ ನವಿತಾ ಸಿಸ್ಟರ್ ರೀಡ್ ಮಾಡಿ. ಈ ದಿನದಲ್ಲೂ ಇದೇ ಪರಿಸ್ಥಿತಿಯು ಪ್ರಚಲಿತದಲ್ಲಿರುವುದು. ಜನರು ತಮಗೆ ತಪ್ಪೆಂದು ತೋರುವುದನ್ನೇ ಮಾಡುತ್ತಿರುವರು. ಅವರು ತಮ್ಮ ಮನಸ್ಸಾಕ್ಷಿಯ ಉಲ್ಲಂಘನೆಯನ್ನು ಮಾಡುತ್ತಿರುವರು. ಆದರೂ ಇದಕ್ಕೆ ವಿಷಾದಿಸುವರಾದರೂ ಇದು ದೇವರ ಚಿತ್ತಾನುಸಾರವಾದ ದುಃಖಪಡುವಿಕೆಯಲ್ಲ. ಏಕೆಂದರೆ ಅಪೊಸ್ತಲನು ವಿವರಿಸುವಂತೆ ದೇವರ ಚಿತ್ತಾನುಸಾರವಾದ ದುಃಖವು ಅಂದರೆ ದೇವರು ಮಾನ್ಯ ಮಾಡುವ ಮತ್ತು ಮೆಚ್ಚುವ ದುಃಖವು ಮನಸಾಂತರ ಹೊಂದುವುದಕ್ಕೆ ನಡೆಸುವುದು. ಇತರ ಪ್ರತಿಯೊಂದು ಬಗೆಯ ದುಃಖವು ಕೇವಲ ಹಾನಿಕಾರವಾದ ಪರಿಣಾಮಗಳನ್ನು ಉಂಟು ಮಾಡುವುದು. ಆದರೆ ದೇವರ ಚಿತ್ತಾನುಸಾರವಾದ ದುಃಖವು ಪ್ರಯೋಜನಕಾರಿಯಾಗಿರುವುದು. ಅದು ಮನಸಾಂತರ ಹೊಂದಿ ಸುಧಾರಣೆಯಾಗಿ ಯೇಸುವಿನಲ್ಲಿ ಮಾಡಲಾದ ಏರ್ಪಾಟಿನ ಮೂಲಕವಾಗಿ ದೇವರೊಂದಿಗೆ ಸಂಧಾನವಾಗುವುದಕ್ಕೆ ನಡೆಸುವುದು. ಕರ್ತನ ಜನರಾಗಿ ನಾವು ಕರ್ತನ ಆತ್ಮದಿಂದ ಭರಿತರಾಗಲು ಬಯಸಿ ಅದೇ ಪ್ರಮಾಣದಲ್ಲಿ ಪ್ರಾಪಂಚಿಕ ಆತ್ಮವನ್ನು ಅಂದರೆ ಅಮಲಿನಿಂದ ಕೂಡಿದ ಆತ್ಮಭಾವವನ್ನು ಸ್ವಂತ ಚಿತ್ತವನ್ನು ತೆಗೆದುಹಾಕಿದವರಾಗಿ ಸ್ವಸ್ಥತೆಯಿಂದ ಕೂಡಿದ ನೂತನ ಮನಸ್ಸನ್ನು ಹೊಂದಿಕೊಳ್ಳುವುದಕ್ಕೆ ಯತ್ನಿಸೋಣ. ಹೀಗಿರಲು ಯಾವನಾದರೂ ಶಾರೀರಿಕ ಅಭಿಲಾಷೆಗಳಿಗೆ ಒಳಪಟ್ಟು ಪಾಪದಲ್ಲಿ ಬಿದ್ದರೆ
ಆತನಲ್ಲಿ ಎಂದಾದರೂ ಒಳ್ಳೆಯದು ಫಲಿಸಬೇಕಾದಲ್ಲಿ ಅಥವಾ ಮುಂದೆ ಒಳ್ಳೆಯದನ್ನು ಪಡಕೊಳ್ಳಬೇಕಿದ್ದಲ್ಲಿ ತಾನು ಕೆಳಮುಖವಾಗಿ ಇಳಿದು ಹೋದ ಪ್ರತಿಯೊಂದು ಹೆಜ್ಜೆಯಿಂದಲೂ ಹಿಂದಕ್ಕೆ ಬರಬೇಕಾಗಿರುವುದೆಂಬುದನ್ನು ಆತನು ನೆನಪಿನಲ್ಲಿಟ್ಟುಕೊಂಡಿರಲಿ. ಅಂಥವರು ಏನೇ ಆಗಲಿ ತ್ವರಿತವಾಗಿ ಕರ್ತನನ್ನು ಹುಡುಕುವವರಾಗಿ ಆತನ ರಕ್ತದಲ್ಲಿನ ಆಶೀರ್ವಾದದ ಮೂಲಕವಾಗಿ ತೊಳಕೊಂಡವನಾಗಿ ಶುದ್ಧೀಕರಿಸಿಕೊಂಡು ತಾನು ನಿರ್ಮಲನಾಗಬೇಕು ಮತ್ತು ಇನ್ನು ಮುಂದೆ ಹಿಂದೆಂದಿಗಿಂತಲೂ ಹೆಚ್ಚಾಗಿ ಪಾಪದ ಬಗ್ಗೆ ಜಾಗರೂಕನಾಗಿರಬೇಕು. ಥ್ಯಾಂಕ್ ಯು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಆ ದಿನಗಳಿದ್ದಂತ ಒಂದು ಸಂಗತಿಗಳನ್ನ ನಾವು ತಿಳ್ಕೊಂತಾ ಇದೀವಿ. ಬಟ್ ಈ ದಿನದಲ್ಲೂ ಕೂಡ ಇದೇ ಒಂದು ಪರಿಸ್ಥಿತಿನ ದೇವ ಜನರು ಕೂಡ ಅನುಭವಿಸ್ತಾ ಇದಾರೆ ಪ್ರಿಯರೇ. ಮನಸ್ಸಿನಲ್ಲಿ ಮಾಡ್ಕೊಳ್ಳುವಂತ ಒಂದು ತಪ್ಪಾದಂತ ಒಂದು ನಿರ್ಧಾರ, ತಪ್ಪುಕರವಾದಂತ ಒಂದು ವಿಚಾರಗಳಿಂದ ಅಲ್ಲೋಲ ಕಲ್ಲೋಲ ಆಗೋ ರೀತಿಯಲ್ಲಿ ಆಗೋಗಿದೆ ಪ್ರಿಯರೇ. ದೇವರ ಚಿತ್ತನ ನೆರವೇರಿಸದೆ ಸ್ವಯಂ ಚಿತ್ತಗಳನ್ನ ನೆರವೇರಿಸ್ಕೊಂಡು ಲೌಕಿಕವಾಗಿ ಬದುಕಿ ಲೋಕದ ಒಂದು ಆಸೆ ಆಕಾಂಕ್ಷೆಗಳನ್ನ ಅನುಭವಿಸಿ ಲೋಕದಲ್ಲಿ ಮಾಡಬಾರ್ದು ಅನ್ನೋ ಒಂದು ತಪ್ಪುಗಳನ್ನ ಮಾಡಿ ಮತ್ತೆ ದೇವರ ಬಳಿಗೆ ಬರೋದು, ಮತ್ತೆ ದೇವರನ್ನ ಒಂದು ಪ್ರಾಣಗಳ ಹಸ್ತಕ್ಕೆ ತೆಗೆದಿಸ್ಕೊಂಡು ಮತ್ತೆ ಅದೇ ಪಾಪನ ಮತ್ತೆ ಮತ್ತೆ ಮಾಡೋದ್ರಿಂದ ಏನಾಗಿದೆ ಅಂತಂದ್ರೆ ಕೆಲವರು ಅವ್ರಿಗೆ ಹಾನಿನ ಮಾಡ್ಕೊಂತ ಇದಾರೆ ಪ್ರಿಯರೇ. ಇದರಿಂದ ಪರಿಣಾಮ ಏನಾಗ್ತಾ ಇದೆ ಅಂತಂದ್ರೆ ಅವರು ಇಷ್ಟು ದಿನ ದೇವರ ಬಳಿಗೆ ಎಷ್ಟೋ ಸ್ಟೆಪ್ಸ್ ಗಳನ್ನ ಹತ್ಕೊಂಡು ಹೋಗಿರ್ತಾರೆ, ಅದನ್ನೆಲ್ಲ ಮತ್ತೆ ಮತ್ತೆ ಇಳಿದಿ ಅವರು ಕೆಳಗ್ ಭಾಗಕ್ಕೆ ಬರ್ತಾ ಇದಾರೆ ಹೊರತು ಮತ್ತೆ ಇನ್ನು ಮೇಲಿನ ಒಂದು ವಿಚಾರಕ್ಕೆ ಅವರು ಹೋಗೋದಕ್ಕೆ ಅವರು ಏರ್ಪಾಟ್ ಮಾಡ್ಕೊಂತ ಇಲ್ಲ ಪ್ರಿಯರೇ. ಈ ರೀತಿ ಪ್ರಾಪಂಚಿಕವಾದಂತ ಒಂದು ಆಲೋಚನೆಗಳು ಏನ್ ಮಾಡಿದೆ ಅಂತಂದ್ರೆ ಮನುಷ್ಯನ ನಿರಂತರವು ಏನ್ ಮಾಡಿದೆ ಅಂತಂದ್ರೆ ಅವ್ರನ್ನ ಕೆಳಗೆ ದಬ್ತಾನೆ ಇದೆ ಪ್ರಿಯರೇ. ಹಾಗಿರೋದ್ರಿಂದ ಪಾಪದ ಕೊಡುವ ಒಂದು ಸಂಬಳ ಮರಣನ ಅನುಭವಿಸ್ತೇನೆ ಅದಕ್ಕೆ ಸೂಕ್ತವಾಗಿ ನಾವು ಗೆಲ್ಬೇಕು ಅಂದ್ರೆ ನಮ್ಮನ್ನ ನಾವು ಸರಿಪಡಿಸ್ಕೊಂಡು ನಾವು ದೇವರ ಒಂದು ಹಸ್ತದ ಒಳಗಡೆ ತಗ್ಗಿಸ್ಕೊಂಡು ನಾವು ನಡ್ಕೊಂಡು ಹೋಗೋದು ಸೂಕ್ತ, ತುಂಬಾ ಒಳ್ಳೇದು ಅನ್ಬಿಟ್ಟು ನಮ್ಗೆ ತಿಳಿಸ್ತಾ ಇದಾರೆ. ನೆಕ್ಸ್ಟ್ ಪ್ಯಾರ. ಯೋಹಾನನು ಆಚಾತುರ್ಯನಾಗಿ ನಡೆದುಕೊಂಡನು. ಯೋಹಾನನು ರಾಜನನ್ನು ಮತ್ತು ರಾಣಿಯನ್ನು ಟೀಕೆ ಮಾಡುವುದರಲ್ಲಿ ತನ್ನ ಕರ್ತವ್ಯವನ್ನು ಮೀರಿದನೋ ಇಲ್ಲವೋ ಎಂದು ಆತನ ನಡೆಯ ಬಗ್ಗೆ ನ್ಯಾಯಸ್ಥಾನದಲ್ಲಿ ಕುಳಿತುಕೊಂಡು ನಿರ್ಣಯಿಸುವುದು ನಮ್ಮ ಕೆಲಸವಲ್ಲ. ಹೀಗಿದ್ದರೂ ಆತನು ತನ್ನ ಕರ್ತವ್ಯವನ್ನು ಮೀರಿದ್ದಾನೆಂದು ನಾವು ಆಲೋಚಿಸುವ ಪ್ರವೃತ್ತಿಯಲ್ಲಿರುವೆವು. ಇದುವರೆಗೂ ನಾವು ತೀರ್ಮಾನಿಸಬಹುದಾಗಿರುವಂತೆ ಆ ಕಾಲದಲ್ಲಿ ಯೇಸು ಮತ್ತು ಅಪೊಸ್ತಲರಿಗೆ ಗಂಭೀರವಾದ ಆರೋಪಗಳನ್ನು ಹೊರಿಸಲು ಹಲವಾರು ಅಧಿಕಾರಿಗಳು ಇದ್ದರೂ ಇವರಲ್ಲಿ ಯಾರೂ ಯೋಹಾನನು ತೆಗೆದುಕೊಂಡ ಕ್ರಮವನ್ನು ಅನುಸರಿಸುವುದರ ಯಾವ ಪುರಾವೆಗಳು ಸಿಗುವುದಿಲ್ಲ. ಯೇಸುವು ಪಿಲಾತನ ಎದುರಿನಲ್ಲಿದ್ದು ಅನಂತರ ಈ ಹೆರೋದನ ಎದುರಿನಲ್ಲಿಯೂ ಇದ್ದನು. ಆದರೂ ಯೋಹಾನನು ನುಡಿಯಲು ಉಚಿತವೆಂದು ಬಯಸಿದ ವಿಷಯವಾಗಿ ಆತನು ಒಂದು ಮಾತನ್ನಾದರೂ ಹೇಳಿರುವ ದಾಖಲೆಗಳು ಯಾವುದೂ ಇರುವುದಿಲ್ಲ. ಪೌಲನು ವೈಯಕ್ತಿಕವಾಗಿ ಅಗ್ರಿಪ್ಪನ ಹಾಗೂ ಫೆಲೆಕ್ಸನ ಅಲ್ಲದೆ ಆ ಸಮಯದಲ್ಲಿ ಪ್ರಮುಖರಾಗಿದ್ದ ಇತರರ ಮುಂದೆ ನಿಂತಿದ್ದನು. ಚರಿತ್ರೆಯ ಪ್ರಕಾರ ಇವರಲ್ಲಿ ಕೆಲವರು ಅಪಕೀರ್ತಿಯುಳ್ಳ ಮನುಷ್ಯರಾಗಿದ್ದರು. ಆದರೂ ಆತನು ಅವರ ವೈಯಕ್ತಿಕ ವಿಷಯವಾಗಿ ಯಾವ ಆಕ್ರಮಣವನ್ನೂ ಮಾಡಿರಲಿಲ್ಲ. ಮತ್ತು ಆತನು ಮಾಡಿಕೊಂಡ ಒಂದೇ ಮನವೇನೆಂದರೆ ಅದು ಅಗ್ರಿಪ್ಪನ ಮುಂದಾಗಿತ್ತು. ನೀನು ಮಾತ್ರವಲ್ಲದೆ ಈ ಹೊತ್ತು ನನ್ನ ಮಾತುಗಳನ್ನು ಕೇಳುವವರೆಲ್ಲರೂ ಈ ಬೇಡಿಗಳ ಹೊರತು ನನ್ನಂತೆ ಆಗಬೇಕೆಂದು ದೇವರನ್ನು ಪ್ರಾರ್ಥಿಸುತ್ತೇನೆ. ಮತ್ತು ಈ ಹೇಳಿಕೆಗೆ ಇದು ಅಗ್ರಿಪ್ಪನು ನೀಡಿದ ಉತ್ತರ. ಅಲ್ಪ ಪ್ರಯತ್ನದಿಂದ ನನ್ನನ್ನು ಕ್ರೈಸ್ತನಾಗುವುದಕ್ಕೆ ಒಡಂಬಡಿಸುತ್ತೀಯಾ? ಪ್ರಿಯ ಸಹೋದರ ಮತ್ತು ಸಹೋದರರೇ, ಯೋಹಾನನ ಒಂದು ವಿಚಾರನ ನಾವಿಲ್ಲಿ ಸ್ಟಡಿ ಮಾಡುವಂತವ್ರಾಗಿರೋಣ. ನೋಡಿ, ಪ್ರವಾದಿಯರು ಯೋಹಾನನ್ಗೆ ಬೇರೆ ಏನಾದ್ರು ಕೆಲ್ಸ ಇತ್ತಾ? ಇಂತ ಒಂದು ಕೆಲ್ಸಕ್ಕೆ ಅವ್ರ ತಲೆ ಹಾಕ್ಬೇಕಾಗಿತ್ತಾ? ಅಂತ ರಾಜ ರಾಣಿ ಬಗ್ಗೆ ಮಾತಾಡ್ಬೇಕಾಗಿತ್ತಾ? ಮಾತಾಡಿ ಅವರು ತಪ್ಪನ ಇಂತ ಒಂದು ಘೋರವಾದಂತ ಶಿಕ್ಷೆಗೆ ಇವ್ರು ಒಳಗಾಗ್ಬೇಕಾಗಿತ್ತಾ ಅಂತ ಪ್ರಶ್ನೆ ಹಾಕಿದ್ರೆ ಖಂಡಿತವಾಗ್ಲು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇದು ಏನಾಗಿದೆ ಸರಿನೇ. ತಪ್ಪು ಮಾಡ್ತಿರೋದನ್ನ ಖಂಡಿಸಿ ಹೇಳೋದು ತುಂಬಾ ಒಳ್ಳೇದು. ಪ್ರವಾದಿಗೆ ಇರುವಂತ ಒಂದು ಕೆಲ್ಸನೇ ಅದು. ಅದನ್ನ ಅವ್ರು ಮಾಡಿ ತೋರಿಸಿ ಹೋಗಿದ್ದಾರೆ ಪ್ರಿಯರೇ. ಅದು ಅಲ್ದಂತಾನೆ ಪ್ರಿಯರೇ, ಈ ಒಂದು ಚರಿತ್ರೆ ನಾವು ನೋಡೋದೇ ಆದ್ರೆ ತುಂಬಾ ಘನಘೋರವಾದಂತ ಒಂದು ಚರಿತ್ರೆ ಇದು.
ಇದು ನೋಡಿ, ಸ್ನಾನಿಕ ಯೋಹಾನನ್ನ ಸಾಯಿಸ್ಬೇಕು ಅನ್ಬಿಟ್ಟು ಎಷ್ಟು ಜನ ಸಂಚಾಕಿದ್ರು ಅಂತಂದ್ರೆ, ತುಂಬಾ ಅನೇಕ ಜನರು ಸಂಚಾಕಿದ್ರು. ಅಲ್ಪಾಯ ಮತ್ತೆ ಇನ್ನು ಹಲವಾರು ಜನರು ಪ್ರಿಯರೇ, ಪ್ರಮುಖ ಸ್ಥಾನದಲ್ಲಿ ಇರುವಂತವ್ರು ಎಲ್ರು ಕೂಡ ಹೊಂಚಾಕಿದ್ರು ಅಂದ್ರೆ ಸ್ನಾನಿಕ ಯೋಹಾನ ಎಷ್ಟು ಮಟ್ಟಿಗೆ ಬರೀ ಹೆರೋದನ ಬಗ್ಗೆ ಮಾತ್ರ ಅಲ್ಲ, ಹೆರೋದಳ ಬಗ್ಗೆ ಮಾತ್ರ ಅಲ್ಲ, ಅಲ್ಲಿ ಉನ್ನತವಾದಂತ ಸ್ಥಾನದಲ್ಲಿ ಇರುವಂತವ್ರು ಪಿಲಾತನರು ಇವರೆಲ್ಲರೂ ಕೂಡ ಅವ್ರ ಬಗ್ಗೆ ಏನಾದ್ರೂ ಒಂದು ತಪ್ಪನ್ನ ಅವರು ಕಾಣಿಸಿರೋದಕ್ಕೆ ಸಾಧ್ಯತೆ ಹೆಚ್ಚಾಗಿತ್ತು ಪ್ರಿಯರೇ. ಆದ್ರಿಂದಲೇ ಸ್ನಾನಿಕ ಯೋಹಾನನ್ನ ಕೊಲಾಪ್ಸ್ ಮಾಡೋದಕ್ಕೆ ರೆಡಿ ಆಗೋಗಿದ್ರು. ಯಾವ ರೀತಿ ಅಂತಂದ್ರೆ, ಸ್ನಾನಿಕ ಯೋಹಾನ ಇದ್ರೇನೆ ನಮಗೆಲ್ಲಾ ತೊಂದ್ರೆ. ಇವತ್ತಲ್ಲ ನಾಳೆ ಸ್ನಾನಿಕ ಯೋಹಾನ ಇದನ್ನ ಹೇಳಿ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ಜನರನ್ನ ಎಬ್ಸಿ ನಮ್ಮ ರಾಜ್ಯಕ್ಕೆ ವಿರುದ್ಧವಾಗೇನೆ ಎದ್ದಿ ಬರೋ ರೀತಿ ಆಗೋದ್ರೆ ಕಷ್ಟಕರವಾದಂತ ಒಂದು ಸನ್ನಿವೇಶ ಅನ್ಬಿಟ್ಟು ಅನ್ಕೋಬಿಟ್ಟಿರ್ತಾನೆ ಪ್ರಿಯರೇ. ಏನಕ್ಕಂದ್ರೆ ಈ ಇಡೀ ಯಹೂದಿಗಳೆಲ್ಲ ಒಂದು ಕುಲದಲ್ಲಿ ನಡೀತಾ ಇದ್ರು. ಬಟ್ ಬರ್ತಾ ಬರ್ತಾ ರೋಮನ್ ಸರ್ಕಾರ ಇನ್ನು ಹೆಚ್ಚಾಗಿ ಆಡಳಿತನ ತುಂಬಾ ದೊಡ್ಡದಾಗಿ ಮಾಡಕ್ ಹೋಗ್ಬೇಕಾದ್ರೇನೆ ಈ ಒಂದು ಅರಸರುಗಳಲ್ಲೂ ಕೂಡ ಒಂದು ಕಲಹಗಳೆಲ್ಲ ಉಂಟಾಯ್ತು ಪ್ರಿಯರೇ. ಇದ್ರ ಬಗ್ಗೆನೆ ನಮ್ಗಿಲ್ಲಿ ಸ್ಟಡಿ ಮಾಡ್ತಿರೋದು. ಸೊ ಇಷ್ಟೆಲ್ಲ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಮುಂದೆ ಬರುವಂತ ಒಂದು ವಾರದಲ್ಲೂ ಕೂಡ ಇದ್ರ ಬಗ್ಗೆ ಇನ್ನೂ ಹಲವಾರು ಪಾಯಿಂಟ್ಗಳನ್ನೆಲ್ಲ ಹೇಳಿದ್ದಾರೆ. ಅಲ್ಪಾಯನ ಮಗನು ಮತ್ತೆ ಇನ್ನು ಬೇರೆ ಎಲ್ಲರ ಮಕ್ಕಳ ಬಗ್ಗೆನೂ ನಾವು ಇಲ್ಲಿ ನೆಕ್ಸ್ಟ್ ಬರುವಂತ ಒಂದು ಸ್ಟಡೀಸ್ ಅಲ್ಲಿ ನಾವು ಸ್ಟಡಿ ಮಾಡೋಣ. ಇವರೆಲ್ಲರೂ ಯಾವ ರೀತಿ ದೇವ್ರ ಬಗ್ಗೆ ಏನ್ ಅಭಿಪ್ರಾಯನ ಮಾಡಿಕೊಂಡಿದ್ರು, ಏನ್ ಮಾಡಿದ್ರು ಕೂಡ ದೇವ್ರ ಅಕ್ಸೆಪ್ಟ್ ಮಾಡ್ಬಿಡ್ತಾರ ಅನ್ನೋ ಒಂದು ಅಭಿಪ್ರಾಯ ಇತ್ತು, ಅಥವಾ ಇಲ್ಲ ಅಂತಂದ್ರೆ ಯಾವ ಒಂದು ವಿಚಾರದಲ್ಲಿ ಇವರು ಇಂಥ ಒಂದು ಘಟನೆಗಳನ್ನ ಮಾಡೋದಕ್ಕೆ ಸಿದ್ಧರಾಗಿದ್ರು ಅಂದ್ಬಿಟ್ಟು ಮುಂದಿನ ವಾರದಲ್ಲಿ ನಾವು ನೋಡೋಣ. ಏನಕ್ಕೆ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಇಲ್ಲಿ ಬಂದು ಹೆರೋದ್ ಬಂದು ಸ್ನಾನಿಕ ಯೋಹಾನನ ಸಾಯಿಸ್ತಾರೆ. ಅದೇ ಪ್ರಕಾರ ಕ್ರಿಸ್ತನ ಒಂದು ಕಾಲಘಟ್ಟದಲ್ಲಿ ಯಾರು ಬರ್ತಾರೆ ಅಂತ ನಾವು ನೋಡ್ಬೇಕಾದ್ರೆ ಇನ್ನೊಬ್ಬ ರಾಜನು ಕೂಡ ಬರ್ತಾನೆ. ಸೊ ಪಿಲಾತನು. ಇದೆಲ್ಲ ಒಂದು ಸನ್ನಿವೇಶ ನಾವು ನೋಡ್ಬೇಕಾದ್ರೆ ಇದೆಲ್ಲ ಒಂದು ಸರ್ಕಂಫರೆನ್ಸ್ ಅಂದ್ರೆ ಅವ್ರಿಗೇನ್ ನಡೀತೋ ಅದೇ ಪ್ರಕಾರ ಇವ್ರಿಗೂ ನಡೆಯುತ್ತೆ. ಹಂಗೇನೆ ನಮಗೂ ಕೂಡ ಇವ್ರಿಗೇನ್ ನಡೆದಿದ್ದೋ ಅದೇ ನಮಗೂ ನಡೆಯೋದು ಅನ್ನೋದು ಒಂದು ತಾಯಿಯ ಮತ್ತೆ ನಿಜ ಸ್ವರೂಪಕ್ಕೆ ಸಂಬಂಧಪಟ್ಟಂತ ಒಂದು ಪಾಠ. ನೋಡೋಣ ಪ್ರಿಯರೇ, ಮುಂದಿನ ವಾರದಲ್ಲೂ ಕೂಡ ಇದ್ರ ಬಗ್ಗೆ ನಾವು ತಿಳಿಯೋಣ. ದೇವರ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ಒಂದು ಕೂಟ ನಾವು ಅಂತ್ಯ ಮಾಡೋಣ. ಕೊನೆ ಪ್ರಾರ್ಥನೆಯನ್ನ ಸಹೋದರಾದಂತ ಪ್ರತಾಪ್ ಬ್ರದರ್ ಮಾಡ್ಬೇಕಾ ಕೇಳ್ಕೊಳ್ತೇನೆ. ಹೌದಾ? ಶ್ರೀಕಾಂತ್ ಬ್ರದರ್ ಒಂದು ಎಂಡಿಂಗ್ ಪ್ರೇಯರ್ ಮಾಡಿ ಬ್ರದರ್. ಶ್ರೀಕಾಂತ್ ಬ್ರದರ್ ಲೈನ್ ಅಲ್ಲಿ ಇದ್ದೀರಾ? ಓಕೆ, ಮೋಹನ್ ರಾಜ್ ಬ್ರದರ್ ಒಂದು ಎಂಡಿಂಗ್ ಪ್ರೇಯರ್ ಮಾಡಿ ಬ್ರದರ್. ಓಕೆ ಬ್ರದರ್, ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನ ಅತಿ ಹೆಚ್ಚಾಗಿ ಪ್ರೀತಿ ಮಾಡಿದಂತ ಪರಲೋಕದ ಜೀವುಳ ನಮ್ಮ ತಂದೆಯಾದ ದೇವರೇ, ಮತ್ತೊಂದು ಆರ್ತಿ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಈ ಸಂಜೆ ವೇಳೆಯಲ್ಲಿ ಮತ್ತೊಂದು ಆರ್ತಿ ನಿನ್ನ ವಾಕ್ಯವನ್ನು ಕಲಿಯುವಂತೆ ಕೊಟ್ಟಂತ ಸಮಯಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತೇವೆ. ಬ್ರದರ್ ಅವ್ರ ಮೂಲಕ ಅನೇಕ ಉತ್ತಮವಾಗಿರ್ತಕ್ಕಂಥ ಸಂಗತಿಗಳನ್ನು ಮತ್ತು ಉತ್ತಮವಾಗಿರ್ತಕ್ಕಂಥ ಉಪದೇಶಗಳನ್ನು ನಮ್ಮ ಕೊಟ್ಟು ತಂದೆಯಾದ ದೇವರೇ ನಿನ್ನ ಪ್ರಸಾದ ನಡೆಸಕ್ಕಾಗಿ ನಿನ್ನ ಸ್ತೋತ್ರ ಮಾಡ್ತೇವೆ. ಮೋಹನ್ ಬ್ರದರ್ ಆಡಿಯೋ ಕೇಳಿಸ್ತಾ ಇಲ್ಲ. ಹಲೋ, ಒಬ್ಬನೇ ನಮ್ಮ ರಕ್ಷಕನ ಒಡೆಯನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೇನ್. ಆಮೇನ್. ಥ್ಯಾಂಕ್ ಯು. ಥ್ಯಾಂಕ್ ಯು ಬ್ರದರ್. ನಮಸ್ತೆ. Thank you, brother. Namaste, all brothers and sisters. Night. ಎಲ್ಲ ಸಹೋದರರು ನಮಸ್ತೆ. ನಮಸ್ತೆ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಗುಡ್ ನೈಟ್. ಎಲ್ಲ Good night, ಬ್ರದರ್ಸ್ brother. ಸಿಸ್ಟರ್ಸ್. ನಮಸ್ತೆ.